Good morning. Happy morning to all of you. Shubhodaya. Congratulations for joining on time. Thank you so much for that. You are the achievers. ಎಸ್ ನೀವೆಲ್ಲ ಸಾಧಕರು. ಸಮಯ ಪರಿಪಾಲನೆ ಮಾಡೋದ್ರಿಂದ ಯಾವುದೇ ಒಂದು ಸಂಶಯ ಇಲ್ಲ, ನೀವು ನಿಮ್ಮ ಗುರಿಗಳನ್ನ ಸಾಧಿಸೋದ್ರಲ್ಲಿ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಈಗೇನ್ ಮಾಡುವ ಮೊದಲನೆಯ ರುಚಿಯ. ಓಕೆ, ಬೆಳಗಿನ ಪ್ರಣಾಮಗಳು. ಅದು ಚೆನ್ನಾಗಿದೆ, ಥ್ಯಾಂಕ್ ಯು. 5 ಆಡಿದೆ, ನಾನು 5 ಕಲ್ಸ್ಕೊಡ್ತೀನಿ ಇವತ್ತು. 5 ಆಗಿದೆ, ಕೊನೆಗೆ ಫೈನಲೈಸ್ ನೀವು ಮಾಡ್ಬೇಕಷ್ಟೆ. ಈ ಹಾಡುಗಳನ್ನ 5 ಸಹಿತ ನಾನು ಗ್ರೂಪಲ್ಲಿ ಹಾಕ್ತೀನಿ. ಯಾವ ಹಾಡನ್ನ ನೀವು ಫೈನಲೈಸ್, ಎಲ್ಲರೂ ಜಾಸ್ತಿ ಯಾವ್ದು ವೋಟ್ ಹಾಕ್ತಿರೋ ಆ ಹಾಡು ನಮ್ಮ ಆಂಥಮ್ ಆಗುತ್ತೆ, ಅಪರಿಮಿತವಾದ ಆಂಥಮ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಸಮಯ ತಗೊಳುತ್ತೆ, ಒಂದೊಂದು ನಿಮಿಷ ಅಷ್ಟಿದೆ. ಒಂದು 5 ನಿಮಿಷ ಆಗುತ್ತೆ. ದಯವಿಟ್ಟು ಸ್ವಲ್ಪ ಸಮಯ ಅದಕ್ಕೆ ಕೊಟ್ಟು ನೀವು ಒಂದು ಪೋಲ್ ಮಾಡ್ತೀನಿ ನಾನು ಗ್ರೂಪ್ನಲ್ಲಿ. ಒಂದು ಫಸ್ಟ್ ಸಾಂಗ್, ಸೆಕೆಂಡ್ ಸಾಂಗ್, ಥರ್ಡ್ ಸಾಂಗ್, ಫೋರ್ತ್ ಸಾಂಗ್, ಫಿಫ್ತ್ ಸಾಂಗ್ ಅಂತ ಯಾವ್ದು ಆಯ್ಕೆ ಮಾಡ್ತೀರೋ, ಮತ್ತೆ ಹೆಚ್ಚು ಹೋಟಿ ಯಾವ್ದಕ್ಕೆ ಬಿದ್ದಿರುತ್ತೆ ಅದೇ ನಮ್ಮ ಅಪರಿಮಿತ ಪ್ರಪಂಚ, ಅಪರಿಮಿತ ವರ್ಣ ಆಂಥಮ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯಾ, ಥ್ಯಾಂಕ್ಸ್, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು, ಎಸ್, ಥ್ಯಾಂಕ್ ಯು. ಯಾ, ಗುಡ್, ಥ್ಯಾಂಕ್ ಯು. ಕೃಷ್ಣ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಯಾ, ವಂಡರ್ಫುಲ್ ಗೈಸ್. ಶುರು ಮಾಡೋಣ. 3 ಭಸ್ತ್ರಿಕಾ ಸೆಟ್ ಪ್ರಾಣಾಯಾಮ ಈಗ ಮಾಡ್ತಾ ಇದ್ದಾರೆ. ಸರಿ, 1 2 3 ಗೋ. ಒಂದ್ ಸೆಟ್, ಎರಡನೇದು. 2 ಸೆಟ್, ಮೂರನೇದು. 3 ಸೆಟ್. ಎಕ್ಸಲೆಂಟ್, ಎಸ್, ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್, ವೆಲ್ ಡನ್. ಈಗ ನಾವು ನಮ್ಮ ಅಂತರಂಗಕ್ಕೆ, ನಮ್ಮ ಸುಪ್ತ ಮನಸ್ಸಿಗೆ ನಾವು ಅಪರಿಮಿತರು ಅಂತ ಹೇಳೋ ಸಮಯ, ನೆನಪಿಸೋ ಸಮಯ, ಸಕಾರಾತ್ಮಕ ದೃಢೀಕರಣ, 3 ಘೋಷಣೆ. ಓಕೆ, 3 ಚಪ್ಪಾಳೆ ಜೊತೆಗೆ ಘೋಷಣೆ. ರೆಡಿ, ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು ನೀವೆಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವ ಅಪಾರವಾದಂತಹ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆದು ಅದರ ಸಹಾಯದಿಂದ ನಾವು ನಮ್ಮ ಜೀವನದ ಕ್ಷೇತ್ರಗಳಲ್ಲಿ, ವಿವಿಧ ರಂಗಗಳಲ್ಲಿ ಒಂದು ಗುರಿ ಅಂತ ಏನಿದೆ ಅದನ್ನೆಲ್ಲ ಸಾಧಿಸಿಕೊಟ್ಟಿರುವಂತಹ ಸಾಧಕರು. ಕಂಗ್ರಾಚುಲೇಷನ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಜಾಯ್ನಿಂಗ್. ಈಗ ಏನ್ ನೋಡ್ತೀವಿ ಇವತ್ತು, ಏನ್ ಕಲಿತೀವಿ, ಜ್ಞಾನ ತುಂಬಾ ಅದ್ಭುತವಾದದ್ದು. ಈಗ ಹಣ ಮತ್ತು ಯಶಸ್ಸು ಸೀರೀಸ್ ನಡೀತಾ ಇದೆ. 64 ಸಕ್ಸಸ್ ಪ್ರಿನ್ಸಿಪಲ್ ನಲ್ಲಿ 58 ಸಕ್ಸಸ್ ಪ್ರಿನ್ಸಿಪಲ್ಗಳು, ಯಶಸ್ಸಿನ ತತ್ವಗಳು ನಾವು ಈಗಾಗಲೇ ಕಲಿತಿದ್ದಾಗಿದೆ ಸ್ನೇಹಿತರೆ. ಯಾ ಅದನ್ನ ಲಾಭ ಕೂಡ ಮಾಡ್ಕೊಂಡಿದೀವಿ, ನಾವೆಲ್ಲರೂ ಅದನ್ನ ಅಳವಡಿಸ್ಕೊಂಡಿದೀವಿ ಜ್ಞಾನನ. ಹಾಗಾಗಿ ಅದರ ಲಾಭ ಕೂಡ ನಮ್ ಜೀವನ ಸಿಗ್ತಾ ಹೋಗಿದೆ. ಇವತ್ತು ತುಂಬಾನೇ ಮುಖ್ಯ ಸ್ನೇಹಿತರೆ, ಎಲ್ಲರೂ ಯು ಹ್ಯಾವ್ ಟು ಪೇ ಅಟೆನ್ಷನ್. ತುಂಬಾ ಮುಖ್ಯವಾದ ಜ್ಞಾನ ಇವತ್ತು ಸಂಪಾದನೆ ಮಾಡಕ್ ಹೋಗ್ತೇವೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರಿಂದ ಪ್ಲೀಸ್ ಪೇ 100% ಅಟೆನ್ಷನ್. ಓಕೆ, ಓಕೆ. 59ನೇ ಯಶಸ್ಸಿನ ಸೂತ್ರ ಏನ್ ಹೇಳುತ್ತೆ? ಮಾಸ್ಟರ್ ದಿ ಸ್ಪೆಂಡಿಂಗ್ ಗೇಮ್. ಎಷ್ಟು ಅದ್ಭುತವಾಗಿದೆ ಅಲ್ಲ. ಖರ್ಚು ಮಾಡೋ ಆಟನ ಕರಗತ ಮಾಡ್ಕೊಳ್ಳಿ, ನಿಪುಣರಾಗಿ, ಎಕ್ಸ್ಪರ್ಟ್ ಆಗಿ ಅಂತ ಇದೆ. ಅಂದ್ರೆ ನಾವು ಖರ್ಚು ಮಾಡೋದನ್ನು ಕೂಡ ನಾವು ಮಾನಿಟರ್ ಮಾಡಬೇಕು, ಗಮನಿಸಬೇಕು, ಯಾವ ರೀತಿ ನಮ್ಮ ಖರ್ಚು ನಡೀತಾ ಇದೆ ಅನ್ನೋದನ್ನ. ಇತ್ತೀಚೆಗೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಮಿತಿ ಮೀರಿ ಖರ್ಚು ಮಾಡೋದ್ರಿಂದ ಅಗತ್ಯ ಇಲ್ಲೇ ಇರೋ ವಸ್ತುಗಳನ್ನು ಕೂಡ ಸಹಿತ ನಾವು ತಗೊಳ್ತಾ ಇರ್ತೀವಿ. ಏನ್ ಮನಸ್ಸಿಗೆ ಆಸೆ ಬರುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ಆ ಒಂದು ಡಿಸ್ಕೌಂಟ್, ಆ ಒಂದು ಆಫರ್, ಯಾ ನಮ್ಮ ಕಣ್ಣನ್ನ, ಮನವನ್ನ ಸೆಳೆಯುವಂತಹ ವಸ್ತುಗಳನ್ನ ಕೂಡ ನಾವು ಖರೀದಿ ಮಾಡಿ ಅದರಲ್ಲಿ ನಾವು ಹಣವನ್ನ ಹಾಕ್ತಾ ಇದೀವಲ್ಲ. ಆ ರೀತಿ ಮಾಡೋದು ಸರಿನಾ ತಪ್ಪ ಅಂತ ನಾವಿಲ್ಲಿ ಕಲ್ತ್ಕೊಳ್ತೀವಿ ಸ್ನೇಹಿತರ. ಥ್ಯಾಂಕ್ ಯು ಸೋ ಮಚ್. ಟೂ ಮೆನಿ ಪೀಪಲ್ ಸ್ಪೆಂಡ್ ಮನಿ ದೇ ಹ್ಯಾವ್ ನಾಟ್ ಅರ್ನ್ಡ್. ಏನ್ ಹೇಳ್ತಾ ಇದಾರೆ? ವಿಲ್ ರೋಗರ್ಸ್, ಅಮೆರಿಕನ್ ಹ್ಯೂಮನಿಸ್ಟ್ ಆಕ್ಟಿವ್ ಅಂಡ್ ರೈಟರ್, ಏನ್ ಬರೀತಾ ಇದಾರೆ ಅವರು ಅಂದ್ರೆ, ಎಷ್ಟೋ ಜನ, ತುಂಬಾ ಜನ ಹಣವನ್ನ ಖರ್ಚು ಮಾಡ್ತಾರೆ. ಯಾವ ಹಣನ? ಅವ್ರು ಸಂಪಾದನೆ ಮಾಡದೇ ಇರೋ ಹಣನ.
ಏನಪ್ಪ ಅದೇಕ್ ಸಾಧ್ಯ, ನಾನೇ ಖರ್ಚು ಮಾಡ್ತೀನಿ, ನಾನು ಸಂಪಾದನೆ ಮಾಡಿದ್ರೆ ಹಣನ ಅಂತಂದ್ರೆ ಇದೆಯಲ್ವಾ ಕ್ರೆಡಿಟ್ ಕಾರ್ಡು. ಯಾ ನನ್ನ ಸಂಬಳದ ಮಿತಿ ಏನು, ನಾನು ಇದಕ್ಕೆ ಬಳಕೆ ಮಾಡ್ಬೇಕಾಗಿರೋಂಥ ಇದಕ್ಕೆ ಇಟ್ಟಿರೋ ಬಡ್ಜೆಟ್ ಏನು, ಆ ಒಂದು ಗ್ರಾಸರಿ ತಗೋಬೇಕು ನಾನು ಬಡ್ಜೆಟ್ ಇಟ್ಟಿರ್ತೀನಿ, ಆ ಒಂದು ತರಕಾರಿ ತಗೊಳಕ್ಕೆ ನಾನು ಬಜೆಟ್ ಇಟ್ಟಿರ್ತೀನಿ, ಆ ಒಂದು ಫ್ರೂಟ್ಸ್ ತಗೊಳಕ್ ಬಡ್ಜೆಟ್ ಇಟ್ಟಿರ್ತೀನಿ, ನನ್ನ ಕನ್ವೀನ್ಸ್ಗೆ ಪೆಟ್ರೋಲ್ಗೆ ಬಡ್ಜೆಟ್ ಇಟ್ಟಿರ್ತೀನಿ ಸರ್. ಟೂರು ಟ್ರಿಪ್ಗೆ ವರ್ಷಕ್ಕೆ ಎಷ್ಟು ಸರಿ ಹೋಗ್ತೀನಿ ಅದ್ರ ಮೇಲೆ ನಾನು ಬಡ್ಜೆಟ್ ಮಾಡಿ ಇಟ್ಟಿರ್ತೀನಿ. ಮಕ್ಕಳ ಫೀಸು, ಮನೆ ಬಾಡಿಗೆ, ಹಾಲು, ಪ್ರತಿಯೊಂದು ಪ್ರತಿಯೊಂದು ನನ್ನ ವೈಯಕ್ತಿಕವಾದಂತಹ ಕೆಲವು ಅಲಂಕಾರಿಕ ಸಾಧನಗಳು, ಸಾಮಗ್ರಿಗಳು, ಮನೆಗೆ ಬೇಕಾದ ಪದಾರ್ಥಗಳು ಎಲ್ಲವೂ ನಾವು ಬಜೆಟ್ ಮಾಡಿಟ್ಟಿರ್ತೀವಿ. ಆದರೆ ನಾವು ಅದಕ್ಕೆ ಸ್ಟಿಕ್ ಆಗೋದಿಲ್ಲ. ಯಾಕೆ? ಈಗ ನಮ್ಮ ಕೈಯಲ್ಲಿ ಕಾರ್ಡ್ ಇದೆ, ಕಾರ್ಡ್, ಲೋನ್ ಕೊಡ್ತಾರೆ, EMI ಇದೆ, ಆಪ್ಷನ್ಸ್ ಇದೆ. ಯಾ ಸೊ ಈ ಸೇಮ್ ನಮ್ಮ ಏನು ನಮ್ಮ ಅರ್ನಿಂಗ್ಸ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ವೈ ವಿ ಆರ್ ನಾಟ್ ಗೆಟಿಂಗ್ ರಿಚ್ ಅಂತ ಹೇಳ್ತಾರೆ. ಏನಕ್ಕೆ ಅರ್ನ್ ಮಾಡ್ತೀವಿ? ಟು ಬೈ ಥಿಂಗ್ಸ್ ದೇ ಡೋಂಟ್ ವಾಂಟ್. ಏನಕ್ಕೆ ಖರ್ಚು ಮಾಡ್ತೀವಿ? ಹೌದು ಏನಪ್ಪಾ, ನಾನು ಕ್ರೆಡಿಟ್ ಕಾರ್ಡ್ ಇರೋದೇ ಅದಕ್ಕೆ, ನಾನು ಕೆಲವೊಂದು ಜೀವನಾನುಭವಗಳನ್ನ ಪಡ್ಕೋಬೇಕಾಗತ್ತೆ, ನಾನು ದುಡ್ಡನ್ನ ಸಂಪಾದನೆ ಮಾಡಿ ಆಮೇಲೆನೇ ಮಾಡ್ಬೇಕಾ? ಇವಾಗಲೇ ಮಾಡ್ಬೋದಲ್ಲ, ಒಳ್ಳೆ ಪ್ರಶ್ನೆ. ಬಟ್ ಇಲ್ಲಿ ಏನಕ್ಕೆ ಮಾಡ್ತಾ ಇದೀವಿ? ಅದು ಬೇರೆ ಇದು ಬೇರೆ. ಯಾವುದು? ಟು ಪೀಪಲ್ ಸ್ಪೆಂಡ್ ಮನಿ ದೇ ಹ್ಯಾವಂಟ್ ಅರ್ನ್ ಟು ಬೈ ಥಿಂಗ್ಸ್ ದೇ ಡೋಂಟ್ ವಾಂಟ್. ಅವ್ರಿಗೆ ಯಾವುದು ಬೇಡ ಅದನ್ನ ಖರೀದಿ ಮಾಡ್ಲಿಕ್ಕೆ ಆ, ಏನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಿದೆಯಲ್ಲ, ಅದಂತೂ ತುಂಬಾನೇ ಮಾಡದೇ ಇರಬಾರದಂತಹ ಒಂದು ಕೆಲಸವಾಗಿರುತ್ತೆ. ಅದರಿಂದ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್, ಫೈನಾನ್ಷಿಯಲ್ ಕಂಡೀಷನ್ ಕ್ಷೀಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮುಖ್ಯ, ಸ್ವಲ್ಪ ಜನ ಏನ್ ಖರ್ಚು ಮಾಡ್ತಾರೆ? ಟು ಇಂಪ್ರೆಸ್ ಪೀಪಲ್ ದೇ ಡೋಂಟ್ ಲೈಕ್. ಎಷ್ಟು ಅದ್ಭುತ ಇದೆಲ್ಲ. ಯಾರ ಜನರನ್ನ ಇಂಪ್ರೆಸ್ ಮಾಡಿ, ಪ್ರೀತಿ ಪಾತ್ರನ ಇಂಪ್ರೆಸ್ ಮಾಡ್ಲಿಕ್ಕಲ್ಲ, ಯಾರನ್ನ ನಮ್ ಕಂಡ್ರೆ ಇಷ್ಟ ಆಗಲ್ಲ ಅವ್ರನ್ನ ಕಂಡ್ರೆ ಅವ್ರಿಗೆ ಅವ್ರಿಗೋಸ್ಕರ ನಾವು ಖರ್ಚು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾರೋ ಪಕ್ಕದ ಮನೆಯಲ್ಲಿ ಏನು ತಂದಿದ್ದಾರೆ, ನಾವು ತರಬೇಕು. ಯಾವ್ದೋ ಒಂದು ಪದಾರ್ಥ ತಂದ್ರು, ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ನಾನು ಕೂಡ ತರಬೇಕು ಮನೆಯಲ್ಲಿ. ಅವ್ರೇನೋ ಮಾರ್ಕೆಟ್ಗೆ ಹೋಗಿ ಯಾವ್ದೋ ಒಂದು ಆಫರ್ ಇದೆ, ಡಿಸ್ಕೌಂಟ್ ಇದೆ, ಅವ್ರಿಗೆ ಏನ್ ಬೇಕೋ ತಗೊಂಡಿದ್ದಾರೆ, ನಾನು ಬಂದು ಹೇಳಿದ್ರು, ನನ್ ಕಿವಿ ಬಿತ್ತು, ನಾನು ಸಹಿತ ಅದ್ ಮಾಡ್ತೀನಿ. ಅವ್ರು ನನ್ ಕಂಡ್ರೆ ಇಷ್ಟ ಇಲ್ಲ, ಬಟ್ ಅವ್ರು ನನ್ಗಿಂತ ಏನೋ ಮಾಡ್ತಾ ಇದ್ದಾರೆ, ಹಾ ನಾನು ಸಹಿತ ಮಾಡ್ಬೇಕು ಅನ್ನೋದು ಮನೋಭಾವ ಇದೆ. ಆದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ನಾವು ಖರ್ಚುಗಳನ್ನ ಕಡಿಮೆ ಮಾಡಬೇಕು. ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ನಾವು ನಾವು ಏನ್ ಗುರಿ ಇಟ್ಕೊಂಡಿದೀವಿ, ಬೇಗ ಶ್ರೀಮಂತರಾಗಬೇಕು, ಅದರಲ್ಲಿ ಇದು ಅಪಾರವಾದಂತಹ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅದು ಕೂಡ ತನ್ನ ಒಂದು ಕೊಡುಗೆಯನ್ನ ನೀಡುತ್ತೆ. ಬರೀ ಖರ್ಚು ಮಾಡಿಬಿಟ್ರೆ ಕಮ್ಮಿ ಮಾಡೋಣ ಶ್ರೀಮಂತ ಆಗ್ಬೇಕಂತಿಲ್ಲ, ಬಟ್ ಅದರದೇ ಆದ ಪಾತ್ರವನ್ನ ಅದು ರೋಲ್ನ ಪ್ಲೇ ಮಾಡುತ್ತೆ. ಹೇಗೆ? ಹೌ ಮಚ್ ಡಿಡ್ ಯು ಸ್ಪೆಂಡ್ ಲಾಸ್ಟ್ಲಿ? ಏನ್ ಮಾಡ್ಬೇಕು ಅದಕ್ಕೆ? ಏನ್ ಮಾಡ್ಬೇಕು? ಒಂದು ಲೆಕ್ಕ ಮಾಡ್ಬೇಕು. ಫಸ್ಟ್ ನಾನು ಕಳೆದ ವರ್ಷ ಎಷ್ಟು ಹಣವನ್ನ ಖರ್ಚು ಮಾಡಿದ್ದೇನೆ, ಯಾ ಎಷ್ಟು ಖರ್ಚು ಮಾಡಿದ್ದೇನೆ, ಆ ಲಿಸ್ಟ್ ನಿಮ್ಮ ಹತ್ರ ಇದ್ರೆ, ನೀವೇನಾದ್ರೂ ಎಕ್ಸೆಲ್ ಅಲ್ಲಿ ಅದು ಮನಿ ಮ್ಯಾನೇಜ್ಮೆಂಟ್ ಎಕ್ಸೆಲ್ ಟೂಲ್ ಅಲ್ಲೋ ಯಾವ್ದೋ ಆಪ್ ಅಲ್ಲೋ ಮಾಡ್ತಾ ಇದ್ರೆ ಸಂತೋಷ. ಇದು ನಮಗೆ ಎಷ್ಟು ಒಟ್ಟು ಖರ್ಚು ಮಾಡಿದೀವಿ ಎಲ್ಲ ವಿಭಾಗಗಳಲ್ಲಿ. ನಮ್ಮ ಎಜುಕೇಶನ್ ಇರ್ಬೋದು, ಏನು ನಾವು ನಮ್ಮ ವೈಯಕ್ತಿಕ ಸಾಧನಗಳನ್ನು ಪರ್ಚೇಸ್ ಮಾಡೋದಿರ್ಬೋದು, ಆ ಒಂದು ಟೂರ್ ಹೋಗೋದಿರ್ಬೋದು, ಆ ಟ್ರಿಪ್ ಹೋಗೋದಿರ್ಬೋದು, ಗ್ರಾಸರಿ ಇರ್ಬೋದು, ವಾಟ್ ಎವರ್ ನಿಮ್ಮ ಬಜೆಟ್ಗೆ ಮತ್ತೆ ನೀವು ಸ್ಪೆಂಡ್ಗೆ ನೀವು ಕಂಪೇರ್ ಮಾಡ್ತಿರಲ್ವಾ, ಎಷ್ಟಾಗಿದೆ ನನ್ನ ಬಜೆಟ್, ಎಷ್ಟಾಗಿದೆ, ಎಷ್ಟು ಸ್ಪೆಂಡ್ ಮಾಡಿದ್ದೀನಿ, ಅದನ್ನ ಟೋಟಲ್ ಮಾಡಿ ನೋಡ್ಕೊಂಡಾಗ ಲಾಸ್ಟ್ ಇಯರ್ ಅದನ್ನ ನಮಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಅಂತ ಹೇಳ್ಬೇಕು. ಯಾ ನಂತರ ಏನ್ ಮಾಡ್ಬೇಕು? ಯಾವ್ಯಾವ ವಸ್ತುಗಳನ್ನ ಖರೀದಿ ಮಾಡಿದ್ವಿ ಅದು ಕೂಡ ಬರುತ್ತೆ. ವಸ್ತುಗಳನ್ನ ನಾವು ದಿನನಿತ್ಯ ಅತ್ಯಗತ್ಯ ಇರುವ ನೆಸಸರಿ ಇರುವಂತಹ ಅತ್ಯಗತ್ಯ ವಸ್ತುಗಳಿಗೆ ಖರ್ಚು ಮಾಡೋದಲ್ಲ ನಾವು ಮಾತಾಡ್ತಾ ಇರೋದು. ಈಗ ನಾವು ಖರ್ಚು ಮಾಡ್ತಾ ಇರೋದೇನು? ಯಾವ ವಸ್ತುಗಳ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು, ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು, ಜ್ಯುವೆಲ್ಲರಿ ತೆಗೆದುಕೊಳ್ಳುವಂಥದ್ದು, ಒಂದು ವಾಹನ ಇದ್ದು ಇನ್ನೊಂದು ವಾಹನ ತೆಗೆದುಕೊಳ್ಳುವಂಥದ್ದು, ಈ ರೀತಿ ವಿಚಾರಗಳನ್ನು ಅದರ ಒಂದು ಪಟ್ಟಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟಿದೆ. ಆ ಒಂದು ಟವಲ್ನ ನಾವು ತಗೊಂಡು, ಆ ಒಂದು ಬ್ಲಾಂಕೆಟ್ನ ತಗೊಂಡು, ಆ ಎಲೆಕ್ಟ್ರಾನಿಕ್ ಐಟಮ್ಸ್ನ ನೋಡಕ್ ಚೆನ್ನಾಗಿತ್ತು, ಅದ್ರ ಏನೋ ಫೀಚರ್ ಇದೆ ಅಂತ ತಗೊಂಡು, ಡಿಸ್ಕೌಂಟ್ ಇದೆ ಅಂದ್ಬಿಟ್ಟು
ಬೈ ಒನ್ ಗೆಟ್ ಒನ್ ಅಂತ ತಗೊಂಡ್ವಾ, ಯಾ ಏನಾರು ಇರ್ಬೋದು, ಶೂಸ್ ತಗೊಂಡ್ವು, ಅಡ್ವರ್ಟೈಸ್ಮೆಂಟ್ ನೋಡಿ ಈ ಅಂಗಡಿನಲ್ಲಿ ಈ ದಿನ ಈ ಒಂದು ಡಿಸ್ಕೌಂಟ್ ಸೇಲ್ ಇದೆ ಅಂದಿದ ತಕ್ಷಣ ನಮ್ಗೆ ಅಗತ್ಯ ಇಲ್ಲ ಅದು ತಗೋಬೇಕು, ಯಾಕಂದ್ರೆ ಮುಂದೆ ಫ್ಯೂಚರ್ ನಾನು ಯೂಸ್ ಮಾಡ್ಬೋದೇನೋ ಅನ್ನೋ ಅರ್ಥದಲ್ಲಿ ಹೋಗ್ತೀವಲ್ಲ, ಆ ಸಂಬಂಧ. ಯಾವ್ದೇ ಇವರು ಸ್ಪೋರ್ಟ್ ಡೆಕಾತ್ಲಾನ್ಗೋ ಮತ್ತೊಂದ್ ಕಡೆ ಹೋಗ್ತೀವಿ, ಏನೋ ಒಂದು ತಗೊಳಕ್ ಹೋಗಿರ್ತೀವಿ, ಮತ್ತೊಂದೇನೋ ನೋಡ್ತೀವಿ, ಹಾ ಇದು ನನಗೆ ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗ್ಬೋದು ಅಂತ ತಗೊಂಡು, ಯಾಕೆ ಸ್ವಲ್ಪ ಇಷ್ಟ ಆಗುತ್ತೆ ಮನ್ಸಿಗೆ, ಪ್ಲಸ್ ಡಿಸ್ಕೌಂಟ್ ಸಹಿತ ಇರುತ್ತೆ. ಅದೇ ರೀತಿ ನಾವು ಗ್ರೋಸರಿ ಶಾಪ್ ಹೋದ್ರು ಸಹಿತ ಏನೋ ತಗೊಳಕ್ ಹೋಗಿರ್ತೀವಿ, ಅದು ಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನು ಅದ್ರ ಜೊತೆಗೆ ಕೆಲವೊಮ್ಮೆ ಬೇರೆ ಬೇರೆ ಪದಾರ್ಥಗಳು ಏನು ಅಟ್ರಾಕ್ಟ್ ಮಾಡುತ್ತೆ, ನಮ್ಮ ಕಣ್ಣು ಮನ ಸೆಳೆಯುತ್ತೆ, ಅದನ್ನ ಖರೀದಿ ಮಾಡಿಬಿಡೋದು ಅಲ್ವಾ. ಅದೇನಾದ್ರು ಇರ್ಬೋದು, ಆಟೋ ಅಸೆಸರಿ ಇರ್ಬೋದು, ನಿಮ್ಮ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ಬೋದು, ಮೊಬೈಲ್ಗೆ ಸಂಬಂಧಪಟ್ಟಂತ ಅಸೆಸರೀಸ್ ಇರ್ಬೋದು, ವಾಟ್ ಎವರ್. ಅದೇನಾಗುತ್ತೆ ಈ ತರ ಪರ್ಚೇಸ್ ಮಾಡಿದ್ರೆ ನಮ್ಮ ಸ್ಪೆಂಡಿಂಗ್ ಮೇಲೆ ಪ್ರಭಾವ ಬೀರುತ್ತೆ. ಸ್ಪೆಂಡಿಂಗ್ ಮೇಲೆ ಪ್ರಭಾವ ಬೀರುತ್ತೆ, ನಮಗೆ ಗೊತ್ತಿದೆ ನಮ್ಮ ಖರ್ಚು ಹೆಚ್ಚಾಗ್ತಾ ಹೋಗಿದೆ, ನಾವೇನು ಉಳಿಸ್ಬೇಕು ಅಂತ ಒಂದು ಗುರಿನ ಇಟ್ಕೊಂಡಿರ್ತೀವೋ ಅದರ ಒಂದು ಮೂಲಭೂತ ಉದ್ದೇಶಕ್ಕೆ ಏನಾಗುತ್ತೆ, ಡ್ಯಾಮೇಜ್ ಮಾಡುತ್ತೆ ಸಾಕು. ಹಾಗಾಗಿ ಹೋಗಿ ನೀವು ಚೆಕ್ ಮಾಡಿ, ಇವತ್ತು ಮನೆಯಲ್ಲಿ ಒಂದು ಎಕ್ಸರ್ಸೈಸ್ ಮಾಡಿ. ಏನ್ ಮಾಡಬೇಕು, ನಮ್ಮ ಒಂದು ಬಟ್ಟೆಯ ಡ್ರಾಯರು, ಒಂದು ಕಬೋರ್ಡು, ಯಾ ಆ ಕ್ಯಾಬಿನೆಟ್, ಕಿಚನ್ ಅಲ್ಲಿ ಅಟ್ಟದ ಮೇಲೆ, ಯಾ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಇಡಕ್ಕೆ ಒಂದು ವಸ್ತು, ಒಂದು ಸ್ಥಳ ಇರುತ್ತೆ ಅದಕ್ಕೋಸ್ಕರ, ಆ ಸ್ಥಳದಲ್ಲಿ, ಹಿತ್ತಲಲ್ಲಿ, ನಮ್ಮ ಬೆಡ್ರೂಮ್ ಅಲ್ಲಿ ಯಾವುದೋ ಪದಾರ್ಥಗಳನ್ನು ನಾವು ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಎತ್ತಿಟ್ಟಿರೋ ಪದಾರ್ಥಗಳು, ವಸ್ತುಗಳು ಎತ್ತಿಟ್ಟಿರ್ತೀವಿ ನಾವು, ತಗೊಂಡ್ಬಿಟ್ಟು ಮರ್ತೇ ಬಿಡೋ ಸಾಧ್ಯತೆಗಳು ಹೆಚ್ಚು ಹೆಚ್ಚು, ಮರ್ತೇ ಬಿಟ್ಟಿರ್ತೀವಿ ಅಲ್ಲಿ ಇದೇ ಒಂದು ಪದಾರ್ಥ ಅಂತ ಕೂಡ ಇದೆ, ಅಥವಾ ಒಂದ್ಸಾರಿ ಬಳಸ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಅದು ಬಟ್ಟೆ ಕೂಡ ಇರ್ಬೋದು, ಯಾ ಬಟ್ಟೆ ಕೂಡ ಡಿಸ್ಕೌಂಟ್ ಸೇಲ್ ತಕ್ಷಣ ನಾವು ಬಟ್ಟೆಗಳ ಖರೀದಿ ಮಾಡ್ಬಿಡೋದೇ, ಒಂದಿಷ್ಟು ಅಷ್ಟು ಸ್ಯಾರಿ ಹಾಕೊಳ್ಳೋದೇ ಇಲ್ಲ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಸ್ಯಾರೀಸ್ ಹಾಕೊಳ್ಳೋದು ಎಕ್ಸಾಂಪಲ್, ಸ್ನೇಹಿತರೆ ಯಾರು ತಗೋಬಾರ್ದು, ಅದು ಗಂಡಸರಿಗೂ ಅನ್ವಯಿಸುತ್ತೆ, ಹೆಂಗಸರಿಗೂ ಅನ್ವಯಿಸುತ್ತೆ. ತಗೊಳ್ಳೋದು, ಖರೀದಿ ಮಾಡೋದು, ಅವ್ರ ಮುಖಾಂತರ. ಇವಾಗಂತೂ ಇನ್ಸ್ಟಾಗ್ರಾಮ್ ಇದೆ, ಅದನ್ನ ನೋಡ್ಬಿಟ್ರಂತೂ ಡಿಸ್ಕೌಂಟ್ ಸೇಲ್ಗಳು, ಆಫರ್ಗಳು ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗೋದು, ಸ್ನೇಹಿತರನ್ನ ಕರ್ಕೊಂಡು ತಗೊಳ್ಳೋದು, ಖರೀದಿ ಮಾಡೋದು, ನಮ್ಮ ಕ್ಲಾಸೆಟ್ ಅಲ್ಲಿ ಅಥವಾ ನಮ್ಮ ಅಲ್ಬರದಲ್ಲಿ ಇಟ್ಟು ಬಿಡೋದು. ಅದಕ್ಕೆ ಸಂದರ್ಭ ಯಾವಾಗ ಬರುತ್ತೆ, ಬರ್ಬೋದು ಮುಂದೆ 1 ವರ್ಷಕ್ಕೆ ಯಾವಾಗಲೂ ಒಂದ್ಸಾರಿ. ಆಲ್ರೆಡಿ ಹಳೆ ಬಟ್ಟೆಗಳಿದಾವೆ ಅಲ್ಲಿ, ಅದನ್ನು ಕೂಡ ನಾವು ವರ್ಷಕ್ಕೊಂದ್ಸರಿ ಬಳಸ್ತಾ ಇಲ್ಲ. ನಾವೇ ಒಂದು ಲೆಕ್ಕ ಮಾಡಿದ್ರೆ, ಎಕ್ಸಾಂಪಲ್ ನಾನು ಹೆಣ್ಮಕ್ಳು ಯಾಕೆ ತಗೋತೀನಿ ಅಂದ್ರೆ, ಹೆಚ್ಚಿನ ಮಟ್ಟದಲ್ಲಿ ಮನೆಯಲ್ಲಿ ಈ ತರ ಇದೆ, ರೇಷ್ಮೆ ಸೀರೆಗಳು, ಆ ಸೀರೆಗಳೆಲ್ಲ ತಗೊಂಡಿದ್ವಿ, ಬಟ್ ಬಳಸೋದು ಯಾವಾಗ, ವರ್ಷಕ್ಕೊಂದು ಎರಡು ಹಬ್ಬ ಹರಿದಿನಗಳಲ್ಲಿ, ಬಟ್ 10-15 ಇರುತ್ತೆ, ವರ್ಷಕ್ಕೊಂದೊಂದು 15 ವರ್ಷಕ್ಕೊಂದೊಂದು, ಆದ್ರೂ ಇನ್ನೊಂದು ಸೀರೆ ಬರುತ್ತೆ ಅಲ್ವಾ. ಆ ರೀತಿ ಮತ್ತೆ ಜ್ಯುವೆಲರಿ ಅಷ್ಟೇ, ಇತ್ತೀಚೆಗಂತೂ ಜ್ಯುವೆಲರಿ ತಗೋಬೇಕು, ಇಟ್ಕೋಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅಂತ ಹೋದ್ರೆ ಬೇರೆ ವಿಚಾರ, ಹಾಗೆ ಹಾಕೋಬೇಕು ಅಂತ ನಾವು ತಗೊಂಡ್ರೆ ಜ್ಯುವೆಲರಿ, ಅದು ಸಹಿತ ಈಗೆಲ್ಲ ರೋಲ್ಡ್ ಗೋಲ್ಡ್, ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ಬಂದಿರೋದ್ರಿಂದ ಅದಕ್ಕಿಂತ ಅತ್ಯದ್ಭುತವಾಗಿ ಕಾಣ್ತಾ ಇರುತ್ತೆ ಹಾಕೊಂಡ್ರೆ, ಅದನ್ನ ಬಳಸ್ಕೊಂತಾರೆ. ಇದನ್ನ ಹಾಕೊಳ್ಳೋದು ಕಡಿಮೆ ಆಗಿದೆ ಸಾಕು. ಸೊ ದೀಸ್ ಆರ್ ದ ಥಿಂಗ್ಸ್ ಆಗಬೇಕು. ಗಂಡಸರು ಅಷ್ಟೇ, ಒಂದು ಬೈಕ್ ಇರುತ್ತೆ, ಇನ್ನೊಂದೇನೋ ಬೈಕ್ ತಗೋಬೇಕು, ಅದಕ್ಕೇನೋ ಅಕ್ಸೆಸರಿ ಬೇಕು, ಮನೆಗೇನು ಇನ್ನೊಂದು ಟಿವಿ ಇರುತ್ತೆ, ಇನ್ನೊಂದು ಟಿವಿ ತರಬೇಕು, ಅದು ಅಗತ್ಯ ಇದೆ, ತಗೊಳ್ಳಿ, ಕ್ಯಾಶ್ ಇದ್ರೆ ತಗೊಳ್ಳಿ. ಬಟ್ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಾ, ಅದು ನೋಡ್ಬೇಕು ಸ್ನೇಹಿತರೆ. ಆ ರೀತಿ ಒಂದು ಎಕ್ಸರ್ಸೈಸ್ ಮಾಡಿದ್ರೆ, ಒಂದು ಅಂಕಿಅಂಶಗಳ ಪ್ರಕಾರ, ಒಂದು ರಿಸರ್ಚ್ ಪ್ರಕಾರ ಹೇಳುತ್ತೆ, ಯಾವುದೇ ವಸ್ತು ನಾವು 1-2 ವರ್ಷಗಳ ಕಾಲ ಬಳಸದೇ ಇದ್ದರೆ ಅದೆಲ್ಲ ತೆಗೆದು ಇಟ್ಟುಬಿಟ್ಟಿದ್ರೆ, ಮರ್ತು ಬಿಟ್ಟಿದ್ರೆ, ಬಳಕೆ ಮಾಡದೇ ಇದ್ರೆ, ಆ ವಸ್ತು ನಮಗೆ ಪ್ರಯೋಜನಕ್ಕೆ ಬರದಿರೋ ವಸ್ತು, ಅದನ್ನ ನೀವು ಏನ್ ಮಾಡಿ, ಡಿಸ್ಪೋಸ್ ಮಾಡಿ. ಅದು ಕೇವಲ ನಿಮ್ಮ ಜಾಗವನ್ನು ಆಕ್ರಮಿಸುತ್ತೆ ಅಷ್ಟೇ, ಮತ್ತೆ ಮನಸ್ಸಿಗೆ ಸೈಕಾಲಜಿಕಲಿ ಖುಷಿ ಕೊಡುತ್ತೆ, ನನ್ನ ಹತ್ರ ಒಂದು ವಸ್ತು ಇದೆ ಬಟ್ ಬಳಕೆ ಮಾಡ್ತಾ ಇಲ್ಲ, ಏನ್ ಪ್ರಯೋಜನ. ಇದು ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಕ್ಲಟರ್ನ ಕ್ಲೀನ್ ಮಾಡಿದ್ರೆ ನಮಗೆ ಸ್ಪೇಸ್ ಕೂಡ ಸಹಿತ ಸಿಗುತ್ತೆ. ಅಟ್ಲೀಸ್ಟ್ ಯಾರಿಗೆ ಅಗತ್ಯ ಇದೆಯೋ ಅವ್ರು ಕೊಟ್ಬಿಟ್ರೆ ಅವ್ರಾದ್ರೂ ಬಳಕೆ ಮಾಡ್ಕೋತಾರೆ, ಇಲ್ಲ ನಮ್ಗೊಂದು ಜಾಗ ಆದ್ರೂ ಸಿಗುತ್ತೆ, ಒಂಥರ ಮನೆ ವಿಶಾಲವಾದ್ರೂ ಇರುತ್ತೆ.
ಹಾಗಾಗಿ ಸ್ನೇಹಿತರೆ, ಯು ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್ ಟುಡೇ. ಗೋ ಅಂಡ್ ಚೆಕ್ 1 or 2 years ಇಂದ ಯಾವುದೇ ವಸ್ತು ತಗೊಂಡು ಖರೀದಿ ಮಾಡಿದ್ರು ವರ್ಷಕ್ಕೆ ಒಂದ್ಸರಿ 2 ಸರಿ ನಾನು ಬಳಸ್ತಾ ಇಲ್ಲ ಅಂದ್ರೆ, ಅದು ಕುಕ್ಕರ್ ಇರ್ಬೋದು, ಅಡಿಗೆ ಸಾಮಾನು ಇರ್ಬೋದು, ತಪ್ಪಲೆ ಇರ್ಬೋದು, ಯಾ 2 ವರ್ಷ ಬಳಸಿಲ್ಲ ಅಂದ್ರೆ ಏನರ್ಥ? ವರ್ಷಕ್ಕೊಂದ್ಸರಿ ಏನೋ ಸಮಾರಂಭ ಬರುತ್ತೆ, ನಾನು ಬಳಸ್ತೀನಿ ಅಂತ ಹೇಳ್ಬೋದು, ಬಟ್ ಅವಾಗ್ಲೂ ಬಳಸಿಲ್ಲ ಅಂದ್ರೆ ಅರ್ಥ ಇಸ್ ಆಸ್ ಗುಡ್ ಆಸ್ ವೇಸ್ಟ್ ಐಟಮ್ ಅಂತಾನೆ ಅರ್ಥ. ಸೊ ಯು ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್. ಅವಾಗ ನಮ್ಗೆ ಏನಾಗುತ್ತೆ, ಸೈಕಾಲಜಿಕಲಿ ವಿ ಗೆಟ್ ಟು ನೋ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಫ್ರಮ್ ದಿಸ್ ಎಕ್ಸರ್ಸೈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್, ನಾನು ಇಷ್ಟೊಂದು ಪದಾರ್ಥಗಳಿಗೆ ಹಣವನ್ನು ಖರ್ಚು ಮಾಡಿ, ಅದು ಕ್ರೆಡಿಟ್ ಕಾರ್ಡ್ ಅನ್ನು ಉಪಯೋಗಿಸಿ, ಅದಕ್ಕೆ EMI ಸಹಿತ ಕಟ್ಟಿದ್ದೀನಿ, ಇಂಟ್ರೆಸ್ಟ್ ಸಹಿತ ಕಟ್ಟಿದ್ದೀನಿ, ಲೇಟ್ ಫೀ ಎಲ್ಲ ಕಟ್ಟಿದ್ದೀನಿ ಕೆಲವೊಮ್ಮೆ, ಬಟ್ ನಾನು ಅದನ್ನು ಬಳಸ್ಕೊತಾ ಇಲ್ಲ ಅಂತ ರಿಯಲೈಸ್ ಆಗುತ್ತೆ ಎಷ್ಟು. ದಟ್ ಇಸ್ ದ ರೀಸನ್ ಈ ಒಂದು ಎಕ್ಸರ್ಸೈಸ್ ತುಂಬಾನೇ ಇಂಪಾರ್ಟೆಂಟ್. ನಂತರ ಈಗ ನನ್ಗೆ ಗೊತ್ತಾಯ್ತು ಯಾವ ಯಾವ ವಸ್ತುಗಳ ಮೇಲೆ ನಾನು ಅನಗತ್ಯವಾಗಿ ಖರ್ಚು ಮಾಡ್ತಾ ಇದ್ದೇನೆ, ಮತ್ತು ನನ್ನ ಹಣ ಎಲ್ಲಿ ಹೋಗ್ತಾ ಇದೆ, ನಾನು ಯಾಕೆ ಸೇವ್ ಮಾಡೋಕ್ಕಾಗ್ತಾನೆ, ನಾನು ಯಾಕೆ ಬೇಗನೆ ರಿಚ್ ಆಗ್ತಾ ಇಲ್ಲ, ಹಾಗಿದ್ರೆ ಏನ್ ಮಾಡ್ಬೇಕು ಈಗ? ಅದಕ್ಕೆ ತಂತ್ರಗಳಿದೆ ಸ್ನೇಹಿತರೆ. ತಂತ್ರಗಳು ಏನು? ಮೊಟ್ಟ ಮೊದಲನೇ ತಂತ್ರ ಅಂದ್ರೆ ಸ್ಟಾರ್ಟ್ ಪೇಯಿಂಗ್ ಕ್ಯಾಶ್ ಫಾರ್ ವರ್ಚುಲಿ ಎವ್ರಿಥಿಂಗ್. ಎಲ್ಲದಕ್ಕೂ ಹಣ ಕೊಟ್ಟು ಖರೀದಿ ಮಾಡಿ. ಹತ್ರ ಹಣ ಇದ್ರೆ ತಾನೇ ನಾನು ಖರ್ಚು ಮಾಡಿ. ಕ್ರೆಡಿಟ್ ಅಂದ್ರೆ ಇಲ್ಲದೆ ಇರೋ ಹಣ ಅಂತ, ಗಳಿಕೆ ಇಲ್ಲದೆ ಇರೋದು. ಅದು EMI ಇಷ್ಟ ಆಗುತ್ತೆ, ನನ್ನ ಇನ್ಕಮ್ ಇಷ್ಟಿದೆ, ಅಡ್ಜಸ್ಟ್ ಮಾಡ್ಬೋದು ಪ್ರತಿ ತಿಂಗಳು, 10 ತಿಂಗಳಿಗೆ 12 ತಿಂಗಳಿಗೆ ಅಂತ ನಾವು ಪ್ಲಾನ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ವಸ್ತುಗೂ ಪ್ಲಾನ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಪುವರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಬಟ್ ಈಗೇನು, ಕ್ಯಾಶ್ ಕೊಟ್ಬಿಟ್ಟು ನಾನು ವಸ್ತುನ ಖರೀದಿ ಮಾಡಬೇಕು ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಪ್ರತಿಯೊಂದು ಕ್ಯಾಶ್, ಹಾರ್ಡ್ ಕ್ಯಾಶ್. ಮೀನಿಂಗ್ ಕ್ಯಾಶ್ ಅಂದ್ರೆ ಈಗಿನ ಕಾಲದಲ್ಲಿ ನಾನು ಕ್ಯಾಶ್ ಡ್ರಾ ಮಾಡ್ಕೊಂಡು ಕೊಡೋದು ಅಂತಲ್ಲ, ಅದ್ ಮಾಡಿದ್ರೆ ತುಂಬಾನೇ ಉತ್ತಮ. ಯಾಕಂದ್ರೆ ಪ್ರತಿಯೊಂದ್ಸರಿ ನೀವು ಡ್ರಾ ಮಾಡಿದಾಗ ನನ್ನ ಹತ್ರ ಎಷ್ಟು ಕ್ಯಾಶ್ ಡ್ರಾ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಸೈಕಾಲಜಿಕಲಿ. ಆ 2,000 ಆ 5,000 ಕೊಡುವಾಗ ಇಷ್ಟು ನಾನು ಡ್ರಾ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಇನ್ನೊಂದ್ಸರಿ ಯೋಚನೆ ಮಾಡೋ ಥರ ಮಾಡುತ್ತೆ. ಇದನ್ನು ಕೊಡ್ಬೇಕಾ ನಾನು? ಕ್ಯಾಶ್ ನನ್ನ ಕೈಯಿಂದ ಕೊಡುವ ಫೀಲ್ ಬೇರೆ ಇರುತ್ತೆ, ಸುಮ್ಮನೆ ಬಟನ್ ಹೊತ್ಬಿಟ್ರೆ ಅಂತ ಫೀಲ್ ಸೈಕಾಲಜಿಕಲಿ. ಸರ್ ಯಾ ಚಿಂತೆ ಮಾಡುತ್ತೆ 2 ಸಾರಿ, ಈ ವಸ್ತು ಖರೀದಿ ಮಾಡ್ತಾ ಇದೆಯಾ, ಸರಿನಾ ತಪ್ಪ ಒಂದ್ಸರಿ ಯೋಚನೆ ಮಾಡು. ಯಾಕಂದ್ರೆ 15,000 ಕ್ಯಾಶ್ ಕೊಡ್ಬೇಕು ಆ ವಸ್ತು ತಗೊಳಕ್ಕೆ, ಈಗ ಆಫರ್ ಇದೆ, ನಾನು ಹೋಗಿ ATM ಅಲ್ಲಿ ಹಾಕ್ಬೇಕು, ಉಜ್ಬೇಕು. ಯಾ ಅಥವಾ ನನ್ನ ಹತ್ರ ಇರೋ ಸೇವಿಂಗ್ಸ್ ನಾನು ಡೆಬಿಟ್ ಕಾರ್ಡ್ನ ಉಪಯೋಗಿಸ್ತಾ, ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತಾ ಇಲ್ಲ. ನನ್ನ ಬ್ಯಾಲೆನ್ಸ್ ಇಷ್ಟಿದೆ, ಈಗ ನನ್ನ ಇರೋ ಇನ್ಕಮ್ ಅಲ್ಲಿ 15,000 ನಾನು ನಿಂತ್ಕೊಳ್ಳಿ, ನನ್ನ ಹತ್ರ ಇರೋ ದುಡ್ಡೇ ಒಂದು 18,000. 15,000 ಕೊಟ್ರೆ 3,000 ನಾನು ಏನ್ ಮಾಡಲಿ? ಈ ತರ ಯೋಚನೆ ಬರುತ್ತೆ. 3,000 ಮುಂದಿನ ಇಷ್ಟು ದಿನಗಳ ಜೀವನ ನಾನು ಸಾಗಿಸ್ಬೇಕು, ಹೇಗೆ? ಈ ಯೋಚನೆಗಳು ಬರುತ್ತೆ. ಕ್ರೆಡಿಟ್ ಕಾರ್ಡ್ ಇದ್ರೆ ಅದು ಬರೋದಿಲ್ಲ, ಮ್ಯಾನೇಜ್ ಮಾಡೋಣ ಬಿಡು, ಆಗತ್ತೆ. EMI ಏನದು, 0 processing ಫೀ ಆಫರ್ ತಗೋ ಅಂತ ಹೇಳ್ಬಿಟ್ಟು ಮುಚ್ಚಿಬಿಡು. ಅದರಲ್ಲಿರುವ ಹಿಡನ್ ಚಾರ್ಜಸ್ ನಿಮ್ಗೆಲ್ಲ ಗೊತ್ತೇ ಇದೆ, ಅದು ಯಾವ ರೀತಿ ಅದು ನಮಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಇದ್ರೆ ನಮ್ಗನ್ಸುತ್ತೆ, ಯಾಕೆ ಅದರಲ್ಲೊಂದು ತೋರಿಸುತ್ತೆ ನಿಮ್ಮ ಬ್ಯಾಲೆನ್ಸ್, ನಿನಗೆ ನಾವು ಕೊಟ್ಟಿರೋ ಮೊತ್ತ 1,50,000, 2,50,000, 5,00,000, ನೀನ್ ಇಷ್ಟು ಖರ್ಚು ಮಾಡಿದ್ಯಾ, ಇನ್ನೂ ನಿನ್ನ ಹತ್ರ 2,50,000 ಇದೆ, 1,80,000 ಇದೆ ಅಂದ್ರೆ ನಮ್ಗೆ ಏನೋ ಒಂಥರ ಇನ್ನ ಇದೆಯಪ್ಪ, ನಾನು ಖರ್ಚು ಮಾಡ್ಬೋದು. ಸೈಕಾಲಜಿಕಲಿ ಯೋಚನೆ ಮಾಡಿ ಸ್ನೇಹಿತರೆ. ಮತ್ತೆ ಅದು ನಮ್ಮನ್ನ ಟೆಂಪ್ಟ್ ಮಾಡುತ್ತೆ. ಇನ್ನೊಂದು ಯಾವುದೋ ಒಂದು ಆಕರ್ಷಣೀಯವಾದಂತ ಪದಾರ್ಥ ನಮ್ಮ ಕಣ್ಣ ಮುಂದೆ ಬಂದ್ರೆ, ಆಮೇಲೆ ನಾವು ಯಾವ ಕ್ಯಾಶ್ ಇಂದ ಸ್ಪೆಂಡ್ ಮಾಡ್ತೀವಿ, ಇದು ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ. ಯು ಕ್ಯಾನ್ ಗಿವ್ ಇಟ್ ಎ ಟ್ರೈ ಇವತ್ತಿಂದ. ಓಕೆ, ನೆಕ್ಸ್ಟ್, ರೆಡ್ಯೂಸ್ ದಿ ಕಾಸ್ಟ್ ಆಫ್ ಯುವರ್ ರಿಚ್ ಲೈಫ್ ಸ್ಟೈಲ್. ರಿಚ್ ಲೈಫ್ ಸ್ಟೈಲ್, ಇಷ್ಟೊಂದು ಜನ ದುಡ್ಡಿರೋದೇ ತೋರಿಸ್ಕೊಳಕ್ಕೆ, ಅಂದ್ರೆ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿನ ಪ್ರತಿಯೊಬ್ಬರ ಮುಂದೆ ತೋರಿಸ್ಕೊಳಕ್ಕೆ ಉಪಯೋಗಿಸ್ತೀವಿ. ನಮಗೆ ನಾವು ಖುಷಿ ಪಟ್ಕೊಳ್ಳೋದು ಒಂದು ವಿಚಾರ ಸೈಕಾಲಜಿಕಲಿ, ಇನ್ನೊಂದು ಹೆಚ್ಚು ಜನ ತೋರ್ಪಡಿಸ್ಕೊಳ್ಳೋದು. ನಾನು ಒಂದು ಜೀವನ ಅನುಭವವನ್ನು ನಾನು ಅನುಭವಿಸ್ತಾ ಇದ್ದೀನಿ, ನಾನು ಇಂದು ಪ್ರವಾಸಿ ಸ್ಥಳದಲ್ಲಿ ಹೋಗ್ತಾ ಇದ್ದೀನಿ, ಹೆಚ್ಚು ಕಾಸ್ಟ್ಲಿ ಹೋಟ್ಲಿಗೆ ಹೋಗಿ ತಿಂತಾ ಇದ್ದೀನಿ, ಹೆಚ್ಚು ಟಿಕೆಟ್ ಮೌಲ್ಯ ಕೊಟ್ಟು ನಾನೀಗ ಒಂದು ನಾಟಕನೋ ಸಿನಿಮಾನೋ ಯಾವುದೋ ಒಂದು ಸಮಾರಂಭವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಒಂದು ನಮಗೆ ಅದನ್ನ ಮಾಡಬೇಕು, ಅದನ್ನ ಅನುಭವಿಸ್ಬೇಕು, ಆ ಜೀವನ ಅನುಭವ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ರೆ, ಇನ್ನೊಂದ್ ಸಾರಿ
ಹೆಚ್ಚಿನ ಬಿಡ ನಾನು IPL ಹೋಗಿ ಬಂದೆ ಅಂತ ಹೇಳ್ಕೊಳ್ಳೋದೇ ಖುಷಿ. ಅಷ್ಟು ಟಿಕೆಟ್ ಕೊಟ್ಟು ನಾನು IPL ಮ್ಯಾಚ್ ನೋಡಿದೆ, ಅದೇ ಹೆಮ್ಮೆ ವಿಚಾರ. ಅದು ನಾನು ಪೆವಿಲಿನಲ್ಲೇ ಇದ್ದೆ, 15,000 ಟಿಕೆಟ್ ಕೊಟ್ಟೆ ನಾನು ಅಂತ ಹೇಳ್ಕೊಳ್ಳೋ ವಿಚಾರ. ಓಕೆ, ಸೊ ಏನ್ ಮಾಡಬೇಕು? ವಾಟ್ ವಿ ಟು ಡೂ ಫಾರ್ ದ್ಯಾಟ್? ವಾಟ್ ವಿ ನೀಡ್ ಟು ಡೂ? ರಿಡ್ಯೂಸ್ ಕಾಸ್ಟ್ ಆಫ್ ರಿಚ್ ಲೈಫ್ ಸ್ಟೈಲ್. ರಿಚ್ ಲೈಫ್ ಅಂದ್ರೆ, ರಿಚ್ ಅಂದ್ರೆ ನಮ್ಮ ಡೆಫಿನೇಷನ್ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ಬೋದು. ಈಗ ನನ್ನ ಇನ್ಕಮ್ ಏನಿದೆ ಅದರ ಅನುಗುಣವಾಗಿ ನಾನು ಖರ್ಚು ಮಾಡಬೇಕು. ನಾನು ಎಷ್ಟು ಅರ್ನ್ ಮಾಡ್ತೀನೋ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ, ಅದು ಸಾಲದಲ್ಲಿ ಖರ್ಚು ಮಾಡಿದ್ರೆ ನಾನು ಎಂದಿಗೂ ಶ್ರೀಮಂತನಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಾಲದ ಸುಳಿಲ್ ಸಿಕ್ಕಾಕೋತೀನಿ. ಸಾಲ ಅಂದ್ರೆ ಏನ್ ಸಾಲ? ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಕಟ್ತಾ ಇರ್ತೀವಿ ಕ್ರೆಡಿಟ್ ಕಾರ್ಡ್ ಅಲ್ಲಿ? ಇಂಟ್ರೆಸ್ಟ್ ಹೆಚ್ಚು ಕಟ್ತಾ ಇರ್ತೀವಿ. ಅನಗತ್ಯವಾದಂತಹ ಹಣ ನಮ್ಮ ಕಡೆಯಿಂದ ಹೋಗ್ತಾ ಇದೆ ಅಲ್ವಾ? ಆ ಹಣ ನಾವೇ ಉಳಿತಾಯ ಮಾಡೋದು, ಯಾರಿಗೋ ಬೇರೆಯವ್ರಿಗೆ ಫ್ರೀ ಗಿಫ್ಟ್ ಕೊಟ್ಟಂಗೆ, ನಮ್ ದುಡ್ಡನ್ನ ದಾನ ಮಾಡ್ದಂಗೆ ನಾವು ಕೊಡ್ತಾ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ವಾಟ್ ವಿ ಹ್ಯಾವ್ ಟು ಡೂ, ತುಂಬಾ ಲಕ್ಸುರಿ ಲೈಫ್ ಅಲ್ಲ, ಅಥವಾ ಅದನ್ನ ಯಾವ ನಮ್ಗೆ ಹೆಚ್ಚು ದುಡ್ಡನ್ನ ಕೇಳುತ್ತೆ, ಆ ಒಂದು ಹೋಟ್ಲಲ್ಲಿ ಒಂದು ಡಿನ್ನರ್ 1,500 ಇರುತ್ತೆ, ಒಂದು ಮೀಲ್ 1,500 ಇರುತ್ತೆ. ಯು ಶುಡ್ ಆಸ್ಕ್ ಅವರ್ ಕ್ವಶನ್, ನಿಜವಾಗ್ಲೂ ಅಲ್ಲಿ ಹೋಗಿ ತಿನ್ಬೇಕು. ಅದು ಕ್ರೆಡಿಟ್ ಕಾರ್ಡ್ ರಿಚ್, ಅದು ಮುಖ್ಯ. ಆ- ಆದ್ರಿಂದ ಅದನ್ನ, ಈ ತರದ್ದು ಎಲ್ಲೆಲ್ಲಿ ಲಕ್ಷುರಿ ಇರುತ್ತೆ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ, ಮತ್ತೆ ಅದರಿಂದ ದುಡ್ಡನ್ನ ಉಳಿಸ್ಬೇಕಾಗತ್ತೆ. ಹೆಚ್ಚಿನ ಮುಖ್ಯವಾಗಿ ಏನ್ ಮಾಡಬೇಕು, ಆಫರ್ಸ್ ಅಲ್ಲಿ ನಮ್ಗೆ ಅಗತ್ಯ ಇರೋ ಐಟಮ್ನ ಕ್ರೆಡಿಟ್ ಕಾರ್ಡ್ ಬಳಕೆ ಇಲ್ಲದೆ ನಾವು ಪರ್ಚೇಸ್ ಮಾಡ್ಲಿಕ್ಕಾಗತ್ತೆ. ಆ ಡಿಸ್ಕೌಂಟ್ ಅಲ್ಲಿ ಏನಿರುತ್ತೆ, ಒಂದು ಡಿಸ್ಕೌಂಟ್ ಸೇಲ್ ಇರುತ್ತೆ, ವರ್ಷಕ್ಕೊಂದ್ಸರಿ ಕೆಲವೊಬ್ರು ಮಾಡ್ತಾರೆ ನಮ್ಮ ಸ್ನೇಹಿತರು. ಅವ್ರು ಯಾವಾಗ್ಲೂ ಬಟ್ಟೆ ತಗೊಳ್ಳಲ್ಲ, ಹಬ್ಬ ಬಂದಾಗ. ಓಕೆ, ಆ ಡಿಸ್ಕೌಂಟ್ ಬಂದಾಗ, ಆಫರ್ ಇರುವಾಗ ಹೋಗಿ ತಗೊಂತಾರೆ. ಬಟ್ ಅಗತ್ಯ ಇರೋಷ್ಟೇ ಮಾತ್ರ ತಗೊಳ್ತಾರೆ, ಕ್ಯಾಶ್ ಕೊಟ್ಟು. ಕ್ರೆಡಿಟ್ ಕಾರ್ಡ್ ಬಳಸೋದಿಲ್ಲ. ಹಾಗೇನಾಗುತ್ತೆ, ನನಗೆ ಎಷ್ಟು ಬೇಕೋ ಬಟ್ಟೆ ಅಷ್ಟು ಮಾತ್ರ ತಗೋತೀವಿ. ಸುಮ್ಮನೆ ಇದೊಂದು ಇಷ್ಟ ಆಯ್ತು, ಇದು ನೋಡ್ತಾ ಇದ್ದಂಗೆ ಅದು ಇಷ್ಟ ಆಯ್ತು, ಇದು ತಗೊಳ್ಳ ಅಂತ ಕೇಳೋದು ಗಂಡನ್ಗೋ ಹೆಂಡತಿಗೋ, ಮತ್ತೆ ಪರ್ಮಿಷನ್. ಅವ್ರೇನ್ ಹೇಳ್ತಾರೆ, ಅಯ್ಯೋ ಇಷ್ಟೊಂದು ಆಸೆ ಪಟ್ಟಿದ್ದಾರೆ ತಗೋ, ಏನ್ ಮಾಡೋದು? ಹ, ಸುಮ್ಮನೆ ತಗೊಳ್ಳೋದು. ಅದು ಇದು ಈ ಕಲರ್ ನನಗೆ ಇಷ್ಟ, ಈ ಡಿಸೈನ್ ಇಷ್ಟ, ಇದು ನನಗೆ ಬೇಕು, ಈ ಬಟ್ಟೆ ಆಫೀಸ್ಗೆ ಹೋಗ್ಲಿಕ್ಕೆ ಬೇಕು, ಈ ಪಾರ್ಟಿಗೆ ಹೋಗ್ಲಿಕ್ಕೆ ಬೇಕು. ಯಾ, ತಗೊಳ್ಳೋದು, ವಾರ್ಡ್ರೋಬಲ್ಲಿ ಇಟ್ಬಿಡೋದು, ಅದನ್ನ ಬಳಕೆ ಮಾಡೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಬಜೆಟ್ ಸ್ಟೋರ್ಸ್ ಇದೆ, you can most of the people are doing, I think so. So there is something called more ಅಂತಿದ್ದಾರೆ, 5% ಏನೋ ಡಿಸ್ಕೌಂಟ್ ಕೊಡ್ತಾರೆ. ಯಾ, ಈ ತರ ಅಲ್ಲಿ ನಾವು 5% ಉಳಿಸ್ತಾ ಇದೀವಿ ಅಲ್ವಾ? ಉಳಿಕೆ ನಮ್ಮ ಹಕ್ಕು, ಎಲ್ಲಿ ಉಳಿತಾಯ ಮಾಡೋದು ನಮ್ಮ ಹಕ್ಕು ಅನ್ನೋ ಕಡೆಯಲ್ಲ, ಅದನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಟೇಕ್ ಸ್ಟೆಪ್ಸ್ ನಾವ್ ಟು ಬಿಕಮ್ ಡೆಟ್ ಫ್ರೀ. ಈಗ ನೀವು ಕ್ರಮಗಳನ್ನು ತಗೊಳ್ಳಿ. ಸಾಲ ಇದ್ರೆ ಅಥವಾ ಸಾಲ ಮಾಡಬೇಕು ಅಂತಿದ್ರೆ ಅದರಿಂದ ಫಸ್ಟ್ ಈಚೆ ಬರಬೇಕು. ಶ್ರೀಮಂತರಾಗಬೇಕಾಗಿರೋರು ಫಸ್ಟ್ ಮಾಡಬೇಕಾಗಿರೋದು ಸಾಲದಿಂದ ಈಚೆ ಬರೋದು. ಅದು ಯಾವುದೇ ಸಾಲ ಇರ್ಬೋದು, ಕೈ ಸಾಲ ಇರ್ಬೋದು, ಬ್ಯಾಂಕ್ ಸಾಲ ಇರ್ಬೋದು, ಕಾರ್ ಸಾಲ ಇರ್ಬೋದು, ಜ್ಯುವೆಲರಿ ಸಾಲ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಸಾಲ ಇರ್ಬೋದು. ಅದರಿಂದ ಈಚೆ ಬರಬೇಕು. ಕಾರಣ ಏನು ಸ್ನೇಹಿತರೆ? ಕಾರಣ ಏನು? ಅದರಲ್ಲಿರುವಂತಹ ಇಂಟ್ರೆಸ್ಟ್. ಅದು ನಾವು ಹೆಚ್ಚಿನ ಮಟ್ಟದ ನಮ್ಮ ಆದಾಯದ ಭಾಗವನ್ನು ನಾವು ಅದಕ್ಕೆ ಕೊಡ್ತಾ ಇದೀವಿ, ಪ್ರಿನ್ಸಿಪಲ್ಗಿಂತ ಹೆಚ್ಚಾಗಿ ಅದನ್ನ ಕೊಡ್ತಾ ಇದೀವಿ. ಅದಕ್ಕೆ ಒಂದು ಲೆಕ್ಕಾಚಾರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಆ 1 ಲಕ್ಷ ನಾವು ಒಬ್ಬರ ಹತ್ರ ನಾವು ಲೋನ್ ತಗೊಂಡ್ರೆ, ಇಂಟ್ರೆಸ್ಟ್ ರೇಟ್ 10% ಅಂತ ಅಂದ್ಕೊಂಡ್ರೆ, ಯಾ, ಒಂದು 60 ತಿಂಗಳಿಗೆ ಕಾಲ, 5 ವರ್ಷ ಇಟ್ಕೊಂಡ್ರೆ, 10 ಲಕ್ಷಕ್ಕೆ ನೀವು ಹೋಮ್ ಲೋನ್ ಕೂಡ ನಾವು ನೋಡಿರ್ತೀರ. ಪರ್ಸೆಂಟೇಜ್ ಹೇಳ್ತಾರೆ ಅವರು, 8.9%, 9.2%, ಈ ತರ ಎಲ್ಲ ಹೇಳಿರ್ತಾರೆ. ಬಟ್ ನಮ್ಗೆ ರಿಯಲೈಸ್ ಆಗುತ್ತೆ, ಬೈ ದ ಟೈಮ್ ವಿ ಕ್ಲೋಸ್ ದಟ್ ಹೋಮ್ ಲೋನು, ನಾವು 35%ಗಿಂತ ಹೆಚ್ಚು ಹಣ ನಾವು ಕೊಟ್ಟಿರ್ತೀವಿ. ಅಂದ್ರೆ 100ಕ್ಕೆ 35 ರೂಪಾಯಿಯಷ್ಟು ಹಣ ನಾವು ಇಂಟ್ರೆಸ್ಟ್ ಮೂಲಕ ಕೊಟ್ಟಿರ್ತೀವಿ. ಆದ್ರಿಂದ ಮೊದಲ ಸೂತ್ರ ಏನು? ಸಾಲ ಮಾಡೋದನ್ನ ನಿಲ್ಲಿಸ್ಬೇಕು. ಅದು ಯಾವುದೇ ರೀತಿಯ ಸಾಲ ಇರುತ್ತೆ, ಕ್ರೆಡಿಟ್ ಕಾರ್ಡು ಸಾಲನೇ ಅದು ಅಲ್ವಾ? ಯಾವುದೇ ರೀತಿ ಇದ್ರೂ ಅದನ್ನ ನಿಲ್ಲಿಸ್ಬೇಕು. ಎರಡನೇದು, ಡೋಂಟ್ ಗೆಟ್ ಎ ಹೋಮ್ ಈಕ್ವಿಟಿ ಲೋನ್ ಟು
ಪೇ ಆಫ್ ಆಲ್ ಕ್ರೆಡಿಟ್. ಸ್ವಲ್ಪ ಜನ ಏನ್ ಮಾಡ್ತಾರೆ, ಯಾ ಹೇ ನನ್ಗೆ ಈ ಲೋನ್ ಇದೆ, ಆ ಲೋನ್ ಇದೆ, ಈ ಲೋನ್ ಇದೆ, 4-5 ಲೋನ್ ತಗೊಂಡು ನನಗೆ ಪ್ರತಿದಿನ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ, ಪ್ರತಿ ತಿಂಗಳು. ಸೊ ನಾನು ಮಾಡೋಣ, ಇನ್ನೊಂದು ಲೋನ್ ತಗೊಂಡ್ಬಿಡೋಣ, ಕನ್ಸಾಲಿಡೇಟ್ ಮಾಡ್ಬಿಡೋಣ, ಅದೆಲ್ಲ ಸೇರಿಸಿ ಒಂದು ಲೋನ್ ತಗೊಂಡು ಈಸಿ ಆಗತ್ತೆ ಅಂತ ಅಲ್ವಾ. ಒಂದು 5 ಲಕ್ಷ, ಒಂದು 2 ಲಕ್ಷ, ಒಂದು 3 ಲಕ್ಷ, ಒಂದು 10 ಲಕ್ಷ, ಎಲ್ಲ ಸೇರಿ 20 ಲಕ್ಷ. ಓಕೆ, ನಾನು ಈ ಲೋನ್ ತಗೊಂಡ್ಬಿಡೋಣ. ಅವಾಗ ಇನ್ನೊಂದು ಪ್ಲಾನ್ ಬೇರೆ ಅದಲ್ಲ, ಅವ್ರಿಗೆ ಇನ್ನೊಂದು ಯೋಚನೆ. 20 ಲಕ್ಷ ತಗೋತಾ ಇದ್ದೀನಿ ಹೆಂಗೂನು, ಯಾವ್ದೋ ಒಂದು ರಿಕ್ವೈರ್ಮೆಂಟ್ ಇದೆ ನನಗೆ, ಒಂದು 5 ಲಕ್ಷ ಅದು ಸೇರಿಸಿ ತಗೊಂಡ್ಬಿಡೋಣ. 25 ಲಕ್ಷ, ಅದ್ರಲ್ಲಿ ಏನ್ ಮಾಡ್ಬೇಕು, ಎತ್ತ ಮಾಡಬೇಕು, ಅದು ನಿಜವಾಗ್ಲೂ ಅಗತ್ಯ ಇದೆಯಾ, ಆ ಯೋಚನೆ ಸಹಿತ ಮಾಡಲ್ಲ. ಕೊಡೋರು ಕೊಡ್ತಾರೆ, ಅವ್ರಿಗೇನು, ಲೋನ್ ಕೊಡ್ಬೇಕು, ಅವ್ರ ಬಿಸ್ನೆಸ್ ಆಗ್ಬೇಕು, ಅವ್ರು ಕೊಡ್ತಾರೆ. ಅದೇನಾಗುತ್ತೆ ಸ್ನೇಹಿತರೆ, ಒಂದೇ ಸರಿ ಬಲ್ಕಾಗಿ ನಾನು 30 ಲಕ್ಷ ತಗೊಂಡ್ರೆ ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನು, ಒಂದು ತಲೆನೋವು ಕಡಿಮೆ ಆಯ್ತು, ಓಕೆ. ಬಟ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿರೋ ತರ ಆ ಒಂದು ಸಣ್ಣ ಸಣ್ಣ ಲೋನ್ಗಳಲ್ಲಿ ಅದು ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಏನೋ ಒಂದಿರುತ್ತೆ. ನೀವು ಎಷ್ಟು ಕಟ್ತೀರಾ ಮಿಕ್ಕಿದ ಉಳಿದ ಅಮೌಂಟ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ, ಬಡ್ಡಿ ಅದಕ್ಕೆ ಕಟ್ತೀವಿ. ಹಾಗಾಗಿ ನಮಗೆ ಅಸಲು ಅಸಲು ಜಾಸ್ತಿ ಹೋಗ್ತಾ ಇರುತ್ತೆ, ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಆ ರೀತಿ ಇರಲ್ಲ. ಇವೊಂದು ಇಟ್ ಈಸ್ ರಿಡ್ಯೂಸಿಂಗ್ ಬ್ಯಾಲೆನ್ಸಿಂಗ್ ಮೆಥಡ್ ಆದ್ರೂ ಸಹಿತ, ಅಂದ್ರೆ ಇವಾಗ 1 ಲಕ್ಷ ಇದ್ರೆ ನಾನು 10,000 ಕಟ್ಬಿಟ್ರೆ ಮಿಕ್ಕಿದ್ದ 9,90,000ಕ್ಕೆ ಬಡ್ಡಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಇಟ್ಸ್ ಫೈನ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಇಯರ್, ಮತ್ತೆ ನನ್ನ ಟೆನ್ಯೂರ್ ಜಾಸ್ತಿ ಆಯ್ತು. ಇಲ್ಲಿ 1 ವರ್ಷಕ್ಕೆ ತೀರೋದಿದೆ, 2 ವರ್ಷಕ್ಕೆ ತೀರೋದಿದೆ, 3 ವರ್ಷಕ್ಕೆ ತೀರೋದಿದೆ, ಎಲ್ಲ ಸೇರಿ ಮತ್ತೆ ನಾನು 20 ವರ್ಷಕ್ಕೆ ಹಾಕೊಂಡ್ರೆ ಅಥವಾ 10 ವರ್ಷಕ್ಕೆ ಹಾಕೊಂಡ್ರೆ ನಾನು ಬಡ್ಡಿ ಏನ್ ಕಟ್ತಿದ್ದೀನಿ, ಇನಿಷಿಯಲಿ ಬಡ್ಡಿ ಜಾಸ್ತಿ ಇರುತ್ತೆ, ಅಸಲು ಕಡಿಮೆ ಆಗುತ್ತೆ. ಗಮನಿಸಿದೀರಾ ನೀವು ಸ್ಟೇಟ್ಮೆಂಟ್ ಎಲ್ಲ? ಯಾವುದೇ ಒಂದು ಹೋಮ್ ಲೋನ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಇನಿಷಿಯಲಿ ಫಾರ್ ಎಕ್ಸಾಂಪಲ್ ನಾವು ಒಂದು 40 ಲಕ್ಷ ತಗೊಂಡ್ರೆ 35,000 40,000 EMI ಕಟ್ಟಿದ್ರೆ ಅದರಲ್ಲಿ 30,000 ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅದನ್ನ ನಿಲ್ಲಿಸ್ಬೇಕು. ಯಾವುದು ಕನ್ಸಾಲಿಡೇಟ್ ಮಾಡಿ ಒಂದು ಲೋನ್ ತಗೊಂಡ್ಬಿಟ್ಟು ಅನ್ನೋದನ್ನ ನಿಲ್ಲಿಸ್ಬೇಕು. ಇನ್ನೊಂದೇನ್ ಮಾಡಬೇಕು, ಮೂರನೇ ಕ್ರಮ ಏನಂದ್ರೆ ಪೇ ಆಫ್ ಯುವರ್ ಸ್ಮಾಲೆಸ್ಟ್ ಡೆಪ್ಟ್ ಅಂತ. ಎಷ್ಟು 10-15 ಸಾಲ ಹೇಳಿದೆ ಅಂದ್ರೆ ಫಸ್ಟ್ ಸಣ್ಣ ಸಾಲ ತೀರಿಸ್ಬಿಡ್ಬೇಕು. ಮತ್ತೆ ತಲೆನೋವು, ಯಾಕೆ ನೀವು ತೀರಿಸ್ಬೇಕು? ದೊಡ್ಡ ಸಾಲ ಅವ್ರೇನ್ ಬಂದು ಕೇಳ್ತಾ ಇರ್ತಾರೆ, ಕುತ್ತಿಗೆ ಮೇಲೆ ಕೂತಿರ್ತಾರೆ, ಅವಮಾನ ಮಾಡ್ತಾ ಇರ್ತಾರೆ, ಮನೆ ಹತ್ರ ಬರ್ತಾ ಇರ್ತಾರೆ, ಹಿಂದೆ ಬಿದ್ದಿರ್ತಾರೆ, ಎಲ್ಲ ಫೈನ್. ಬ್ಯಾಟ್ ಇದು ಸಾಲ ಇವ್ರಿಗೆ ದೊಡ್ಡ ಮೊತ್ತ ಕೊಟ್ಟಬೇಕು, ಅವ್ರಿಗೆ ದೊಡ್ಡ ಇಂಟ್ರೆಸ್ಟ್ ಕಟ್ಟಬೇಕು, ಇವ್ರಿಗೂ ಮಾಡ್ಲಿಕ್ಕೆ ಆಗ್ತಲ್ಲ, ಇವ್ರಿಗೊಂದು ತಿಂಗಳು ಕೊಟ್ರೆ ಅವ್ರಿಗೊಂದು ತಿಂಗಳು ಕೊಡೋದು. ಆ ರೀತಿ ಇದ್ರೆ ಯಾವ ಸಾಲನೂ ಕ್ಲಿಯರ್ ಆಗಲ್ಲ. ಮುಖ್ಯವಾಗಿ ಸ್ನೇಹಿತರೆ, ಮುಖ್ಯವಾಗಿ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ನಾವು ಕಳ್ಕೊತೀವಿ, ನಮ್ಮ ಮೇಲಿರುವಂತಹ ವಿಶ್ವಾಸನೇ ನಾವು ಕಳ್ಕೊತೀವಿ. ನನ್ನ ಕೈಯಲ್ಲಿ ಸಾಲ ಮಾಡ್ಬಿಟ್ಟಿದ್ದೀನಪ್ಪ, ತೀರ್ಸಕ್ ಆಗ್ತಾ ಇಲ್ವಲ್ಲ ಅಂತ ನೋವು, ಹತಾಶೆ, ಅಸಹಾಯಕತೆ ಮೂಡುತ್ತೆ. ಯಾ ಸೊ ಚಿಕ್ಕ ಲೋನನ್ನ ತೀರ್ಸೋದ್ರಿಂದ, ಸಣ್ಣ ಪುಟ್ಟ ಲೋನ್ಗಳನ್ನ ತೀರ್ಸೋದ್ರಿಂದ ನಮಗೆ ಮನಸ್ಸಿಗೆ ಏನಾಗುತ್ತೆ, ಒಂದು ಸಮಾಧಾನ ಸಿಗುತ್ತೆ. ಮತ್ತೆ ನಾನು ಒಂದು ಲೋನ್ನ ತೀರಿಸ್ದೆ ಅಂದಿದ ತಕ್ಷಣ ಸೈಕಾಲಜಿಕಲಿ ನಾನು ತೀರಿಸ್ತಾ ಇದ್ದೀನಿ ಅಂದ್ರೆ ನಾನು ತೀರಿಸಬಲ್ಲೆ ಅಂತ ಆತ್ಮವಿಶ್ವಾಸ ಮೂಡುತ್ತೆ. ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸ ಮೂಡುತ್ತೆ. ಸೊ ಆತ್ಮವಿಶ್ವಾಸದಿಂದ ನಾನು ಮುಂದಿನ ಸಾಲಗಳನ್ನು ತೀರಿಸ್ತೀನಿ ಅನ್ನುವ ಒಂದು ದೊಡ್ಡ ರೀತಿಯ ಒಂದು ಹೋಪ್ ಸಿಗುತ್ತೆ. ಮತ್ತು ನನ್ನ ಮೇಲೆ ನನಗೆ ನಂಬಿಕೆ ಬರುತ್ತೆ. ಆಗ ನಾನು ಅದನ್ನು ಕೂಡ ತೀರಿಸ್ಕೊಂಡು ಹೋಗ್ಬೋದು. ಓಕೆ ಸ್ನೇಹಿತರೆ, ಮತ್ತೆ 4ನೇದು, ಸ್ಲೋ ಆಗಿ ಸಾಲನ್ನು ನಾವು ತೀರಿಸ್ತೀವಲ್ಲ, ಅದನ್ನು ಸ್ಲೋ ಆಗಿ ಜಾಸ್ತಿ ಜಾಸ್ತಿ ತೀರಿಸ್ಬೇಕು. ಇವಾಗ 5 ವರ್ಷದ ಸಾಲ ಇರ್ಬೋದು, 10 ವರ್ಷದ ಇರ್ಬೋದು, 15 ವರ್ಷದ ಇರ್ಬೋದು. ಬಟ್ ನಮಗೆ ಸಾಧ್ಯ ಆವಾಗೆಲ್ಲ ತೀರಿಸ್ಬೇಕು. ನಾವೇನ್ ಮಾಡ್ತೀವಿ, EMI ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು 10,000, ಇದು 15,000, 35,000, ನನ್ನ ಹತ್ರ ದುಡ್ಡು ಬಂದಿರುತ್ತೆ, ಯಾವ್ದೋ ಬೋನಸ್, ಯಾವ್ದೋ ಅರಿಯಸ್, ಯಾವ್ದೋ ಒಂದು ದುಡ್ಡು ಇರುತ್ತೆ, ಕಟ್ಟಲ್ಲ, ಅದು ಎಕ್ಸ್ಟ್ರಾ, ಇದೇನಕ್ಕೋ ಬೇಕು, ಇದು ಹೋಗ್ತಾ ಇದೆ ಅಷ್ಟೇ. ನೋ, ಹಾಗಾದ್ರೆ ನಾವು ಇಂಟ್ರೆಸ್ಟ್ ಜಾಸ್ತಿ ಕಟ್ತಾ ಇದೀವಿ ಅಂತ ಅರ್ಥ. ಸೊ ಏನ್ ಮಾಡ್ಬೇಕು, ಈಗ ನಾವು ಆಲ್ರೆಡಿ ಸಣ್ಣ ಪುಟ್ಟ ಲೋನ್ಗಳನ್ನ ತೀರ್ಸಿದೀವಿ, ಅದರಿಂದ ನಮಗೆ ಹಣ ಉಳಿತಾಯ ಆಗಿದೆ, ಹೌದಾ? ಸಣ್ಣ ಪುಟ್ಟದಾಗ 3,000 4,000 ಏನೋ ಕಟ್ತಾ ಇದ್ವಿ, 1,000ನೇ ತಗೊಳ್ಳಿ, 500 ರೂಪಾಯಿ ತಗೊಳ್ಳಿ, ಅದು ಸೇವಿಂಗ್ ಅಲ್ವಾ? ಅದೇನ್ ಮಾಡ್ಬೇಕು, ಓ ಸೇವಿಂಗ್ ಸಿಕ್ತು, ನಾನು ಏನೋ ತಗೋಬೇಕು ಅಂತಿದ್ದಾಗ ತಗೊಂಬಿಡೋಣ ಅಂತ ಮಾಡೋ ಬದಲು ನೆಕ್ಸ್ಟ್ ಬೆಸ್ಟ್ ಅಥವಾ ನೆಕ್ಸ್ಟ್ ದೊಡ್ಡದಾದಂತಹ ಸಾಲವನ್ನ ತೀರ್ಸಲಿಕ್ಕೆ ಬಳಸ್ಬೇಕು ಅದನ್ನ.
ಈ ಸಾಲವನ್ನ ತೀರ್ಸಿರೋದ್ರಿಂದ ಪ್ರತಿ ತಿಂಗಳು ನಮ್ಗೆ ಉಳಿಯುತ್ತಲ್ಲ ಆ ಕಂತು, ಅದನ್ನ ನೆಕ್ಸ್ಟ್ ಸಾಲವನ್ನ ತೀರ್ಸಕ್ಕೆ ಬಳಸ್ಬೇಕು. ಯಾ ಸೊ ಆಗ ನಮಗೆ ಬೇಗ ಸಾಲ ತೀರುತ್ತೆ. ಇನ್ನೊಂದೇ ಕೊನೆಯದು, ಐದನೇ ಅಂಶ ಏನಪ್ಪಾ ಅಂದ್ರೆ, ಯಾವುದೇ ಯಾವುದೇ ಲೋನ್ಗಳನ್ನ ತಗೊಂಡ್ರು ಸಹಿತ, ಹ್ಮ್ ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಈಗಿನ ಕಾಲದಲ್ಲಿ ಡೆಪ್ಟ್ ಇದ್ದೇ ನಾವು ಏನು ನಮ್ಮ ಜೀವನವನ್ನ ಕಲ್ಪಿಸ್ಕೊಳಕ್ ಆಗೋದಿಲ್ಲ. ನಮ್ಗೊಂದು ಕ್ವಶನ್ ಬರುತ್ತೆ, ಈಸ್ ದಟ್ ರಿಯಲಿ ರಿಕ್ವೈರ್ಡ್ ಟು ವೇಟ್ ಫಾರ್ 10 years ಟು ಬೈ ಎ ಕಾರ್ ಅಂಡ್ ಎಂಜಾಯ್? ನಾನು ಈಗಲೇ ತಗೋಬೇಕು, ಅದರ ಜೀವನ ಅನುಭವನ ಅನುಭವಿಸ್ಬೇಕು, ಆ ಮನೆ ನಾನು ಪಡಿಲೇಬೇಕು. ಲೋನೇ ತಗೊಂಡಿಲ್ಲ ಅಂದ್ರೆ ಹೇಗೆ ಸಾಧ್ಯ? ಲೋನ್ ಬೇಕು, ಇಡೀ ಪ್ರಪಂಚ ನಡೀತಾ ಇರೋದೇ ಸಾಲದಲ್ಲಿ, ಅಲ್ವಾ? ಬಟ್ ಅನಗತ್ಯವಾದ ಲೋನ್ಗಳು ಬೇಡ. ಅಗತ್ಯತೆಗಳಿಗೆ ಎಸ್ ಬೇಕು, ಬೇಕು ಮನೆ ಲೋನ್ ಅಗತ್ಯತೆ ಇದೆ, ಎಸ್ ತಗೋಬೇಕು. ಆ ಒಂದು ಕಾರು, ಸಣ್ಣ ಕಾರು ಬೇಕು, ಸಣ್ಣ ಕಾರು ನಿಮ್ಗೆ ಅಗತ್ಯಕ್ಕೆ ಇರೋ ತರ ಲಕ್ಸುರಿಗೋಸ್ಕರ ತಗೊಳ್ಳೋದಲ್ಲ. ನನಗೆ ಆ ಏನು ಒಂದು ಆ ಸೆಡಾನ್ ಕಾರೇ ಬೇಕು ಅಂತಂದ್ರೆ ಎಕ್ಸ್ಪೆನ್ಸಿವ್. ಇಲ್ಲ ನನಗೆ ಫಾರ್ಚುನರ್ ಬೇಕು, ಇನೋವಾ ಬೇಕು, ಎಕ್ಸ್ಪೆನ್ಸಿವ್. ಸ್ಮಾಲ್ ಕಾರ್ ಯಾವ ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋಂಥದ್ದು ತಗೋ. ಆ ರೀತಿ ಮನೇನೂ ಅಷ್ಟೇ ಅದ್ಭುತವಾಗಿ ಕಟ್ಟಬೇಕು. ಬಟ್ ನಾನು ಎಷ್ಟು ಲೋನ್ ತಗೋತಾ ಇದ್ದೀನಿ, ಅದನ್ನ ಎಷ್ಟು ಬರ್ಡನ್ ಆಗೋದು ಕ್ಯಾಲ್ಕುಲೇಟ್ ಮಾಡಬೇಕು, ಮುಂಚೆನೆ ಅದ್ರ ಪ್ರಕಾರ ತಗೋಬೇಕು. ಸೊ ಅನುಭವಿಸ್ಬೇಕು, ಬಟ್ ಪ್ಲಾನಿಂಗ್ ಇರಬೇಕು ಸ್ನೇಹಿತರೆ. ಮತ್ತೆ ನಾವು ತೆಗೆದುಕೊಂಡ ಲೋನ್ನ, ಇವಾಗ ನಮ್ಗೆಲ್ಲಿರೋ ಅಭ್ಯಾಸ ಏನು, ತಿಂಗಳಿಗೊಂದ್ಸರಿ EMI ಕಟ್ಟಬೇಕು, ಅಲ್ವಾ? ಆದ್ರೆ ನಾವು ಚೆಕ್ ಮಾಡಬೇಕು, ತಿಂಗಳಿಗೆ 2 ಸಾರಿ ಕಟ್ಟಕ್ಕಾಗತ್ತಾ ಅಂತ. ಹೇಗೆ ಕಟ್ಟಕ್ಕಾಗತ್ತೆ? ಬರೋ ಇನ್ಕಮ್ನೇ ಇಷ್ಟು ಆದಾಯ, 130 ರೂಪಾಯಿ ಅಲ್ಲಿ ಹೋಗುತ್ತೆ, ಮಿಕ್ಕಿದ 70 ರೂಪಾಯಿ ಖರ್ಚಿದೆ, ಸಾಧ್ಯ ಇಲ್ಲ ಅಂತ ಮೊದಲನೇ ಪ್ರಶ್ನೆ ಬರೋ ಮೂಡುತ್ತೆ. ಬಟ್ ಸ್ನೇಹಿತರೆ, ನಾವು ಕಾನ್ಶಿಯಸ್ ಆಗಿ ಸ್ಪೆಂಡಿಂಗ್ ನ ಮಾಡುವಾಗ ನಿಜವಾಗಲೂ ನಾವು ಹಣವನ್ನು ಸೇವ್ ಮಾಡಬಹುದು, ಖಂಡಿತವಾಗ್ಲೂ ಸೇವ್ ಮಾಡಬಹುದು. ಅದು ಎಷ್ಟೇ ಸಣ್ಣ ಮೊತ್ತ ಇರಲಿ, ಪ್ರತಿ ತಿಂಗಳು ಒಂದು 5 ತಿಂಗಳಾದ್ರೂ ಅದನ್ನ ಆ ಲೋನ್ನ ಕಟ್ಟಲಿಕ್ಕೆ ಬಳಸ್ಕೋಬಹುದು. ಯಾ ತಿಂಗಳಿಗೆ 2 ಸಾರಿ, ಸಾಧ್ಯ ಆದ್ರೆ ಇನ್ನೊಂದು ಯಾವ್ದೋ ದುಡ್ಡು ಬಂತು, ಏನೋ ಖರ್ಚು ನಾನು ಮಿಗಿಸ್ದೆ, 3 ಸಾರಿ ಹಾಗೆ ಕಟ್ಟೋದ್ರಿಂದ ನಮ್ಗೆ ಏನಾಗುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ನಾವು ಜಾಸ್ತಿ ಕಟ್ಟಷ್ಟು ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಬೀಳುತ್ತೆ. ಇವಾಗ ನಾವು ಇಂಟ್ರೆಸ್ಟ್ನೇ ನಾವು ಆಗ್ಲೇ ಒಂದು ರಿಸರ್ಚ್ ಪ್ರಕಾರ ನೋಡಿದೀವಿ, 1 ಲಕ್ಷಕ್ಕೆ 35-40 ಸಾವಿರದಷ್ಟು ಇಂಟ್ರೆಸ್ಟ್ ಕಟ್ಟಿರ್ತೀವಿ. ಅದು ನಮಗೆ ಕಡಿಮೆ ಆಗುತ್ತೆ ಕನ್ಸಿಡರಬಲ್ ಆಗಿ. ಓಕೆ ಸ್ನೇಹಿತರೆ, ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ನಾವೀಗ? ಈಗ ನಮ್ಗೆ ಸ್ಟೆಪ್ಸ್ ಗೊತ್ತಾಯ್ತು, ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಯಾ ಅದಕ್ಕೆ ಏನ್ ಮಾಡೋದು? ಫೋಕಸ್ ಇರಬೇಕು, ಗಮನ ಇರಬೇಕು. ಏನ್ ಫೋಕಸ್ ಮಾಡೋದು? ನನ್ನ ಸ್ಪೆಂಡಿಂಗ್ ಮೇಲೆ ನನ್ನ ಗಮನ ಇರಬೇಕು, ನನ್ನ ಖರ್ಚಿನ ಮೇಲೆ ನನಗೀಗ ಗಮನ ಇರಬೇಕು. ಕಾನ್ಶಿಯಸ್ ಆಗಿ ನಾನು ಸ್ಪೆಂಡ್ ಮಾಡಬೇಕು, ಪ್ರಜ್ಞಾಪೂರ್ವಕವಾಗಿ ಹಣದ ಖರ್ಚನ್ನ ನಾನು ಮಾಡಬೇಕು. ಯಾರೋ ಫೋನ್ ಮಾಡ್ದ ಫ್ರೆಂಡ್, ಬರೋ ಪಾರ್ಟಿ ಮಾಡೋಣ, ಬೋನಸ್ ದುಡ್ಡು ಬಂದಿದೆ, 2 ಆಪ್ಷನ್ ಇದೆ ನನಗೆ, ಯಾವುದೋ ಎಕ್ಸ್ಟ್ರಾ ದುಡ್ಡು ಬಂತು. ಐದರ್ ಫ್ಯಾಮಿಲಿನ ತಗೊಂಡು ಟೂರ್ ಟ್ರಿಪ್ಗೆ ಹೋಗಿ ಪಾರ್ಟಿ ಮಾಡಿ ಮಜಾ ಮಾಡಿ ವಾಪಸ್ ಬರೋದು, 1 ಪೈಸಾ ಇಲ್ಲ. ಅಲ್ವಾ? ಸ್ನೇಹಿತರು ಕಳೆದ್ರೆ, ಬರ್ತ್ಡೇ ಪಾರ್ಟಿ ಪೆಂಡಿಂಗ್ ಇದೆ, ಪ್ರಮೋಷನ್ ಪೆಂಡಿಂಗ್ ಇದೆ, ಬಾ ಕೊಡು, ಇಂತ ಕೊಡಿ. ಬಟ್ ಈ ಎಕ್ಸ್ಟ್ರಾ ದುಡ್ಡು ಬಂದಿರೋದನ್ನ ಅದನ್ನು ಸಹಿತ, ಎಕ್ಸ್ಟ್ರಾ ಬಂದಿದೆ ಬಿಡು, ಸಂಬಳ ಬರುತ್ತೆ ಅಂತ ಹೇಳಿ ಖರ್ಚು ಮಾಡಿದ್ರೆ ಏನಾಗುತ್ತೆ? ಬೇಗ ತೀರೋದಿಲ್ಲ. ಆ ಇಂಟ್ರೆಸ್ಟ್ ರೂಪದಲ್ಲಿ ನಾವು ಹೆಚ್ಚು ಕಟ್ತೀವಿ, ಇದಕ್ಕಿಂತ ಹೆಚ್ಚಿನ ಮಟ್ಟದ ಬೆಲೆನ ತೆರಬೇಕಾಗತ್ತೆ. ಅದೇ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ತಗೊಂಡು ಒಂದು ಹೂಡಿಕೆ ಮಾಡ್ತಾನೆ. ಬೋನಸ್ ಸೇಮ್, ಒಂದೇ ಕಂಪ್ನಿ ಕೆಲಸ ಮಾಡಿದ್ರು, ಒಬ್ಬ ಏನ್ ಮಾಡ್ತಾನೆ, ಸ್ಪೆಂಡ್ ಮಾಡ್ತಾನೆ, ಫ್ಯಾಮಿಲಿ ಜೊತೆನೋ ಆ ತೀರ್ಥ ಕ್ಷೇತ್ರಗಳಿಗೆ ಹೋದ, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗುವಂಥದ್ದು, ಎಲ್ಲಾನು ಖರ್ಚು ಮಾಡುವಂಥದ್ದು. ಯಾಕಂದ್ರೆ ಪಾಪ ಅವನಿಗೂ ಆಸೆ, ದೇವ್ರ ಹತ್ರ ಕೇಳ್ಕೊಂಡು ಹೆಚ್ಚು ಹೆಚ್ಚು ದುಡ್ಡು ಕೊಡ್ತಾರೆ ಅಂತ ಹೇಳಿ ಇರ್ಬೋದು. ಬಟ್ ಇನ್ನೊಬ್ಬ ವ್ಯಕ್ತಿ, ದೇವ್ರು ನನ್ನಲ್ಲೇ ಇದ್ದಾನೆ, ನನ್ ಗೈಡ್ ಮಾಡ್ತಾ ಇದ್ದಾನೆ. ಏನ್ ಗೈಡ್ ಮಾಡಿದ್ದಾನೆ? ಇನ್ವೆಸ್ಟ್ ಮಾಡು ಮಗನೇ, ನಿನಗೆ ಜಾಸ್ತಿ ನಂದು ಹಣ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ ಅಂತ ನಂಬಿ ಇನ್ವೆಸ್ಟ್ ಮಾಡ್ತಾನೆ. ಯಾವ್ದಲ್ಲಿ? ಮ್ಯೂಚುವಲ್ ಫಂಡ್ ಮತ್ತೊಂದಲ್ಲೋ. ಏನಾಗುತ್ತೆ ಸ್ನೇಹಿತರೆ, ಅವ್ರದ್ದು ದುಡ್ಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಇವನ್ ದುಡ್ಡು ಬೆಳೀತಾ ಇದೆ. ಕಾರಣ ಒಂದೇ ಒಂದು ತ್ಯಾಗ, ಒಂದೇ ಒಂದು ಯೋಚನೆ. ಯಾಕೆ? ಇವನು ಫೋಕಸ್ ಇತ್ತಿಲ್ಲಿ, ನಾನು ಸಾಲದ ಮುಕ್ತನಾಗಬೇಕು ಅನ್ನೋ ಒಂದು ಗಮನ ಇರಬೇಕು.
ನನಗೊಬ್ಬ ಇದ್ದ, ನೆನಪಿಸ್ಕೊಳ್ಳೋ ಒಳ್ಳೆ ಸೂಕ್ತವಾದ ಒಂದು ಎಕ್ಸಾಂಪಲ್. ನಮ್ಮ ನಮ್ಮ ಕೆಲಸ, ನಮ್ಮ ಸಹೋದ್ಯೋಗಿ ಒಬ್ಬ ಇದ್ರು. ಅವರು ಸಾಲ ಬೇಕು, 5,000. ಯಾಕೆ? ದುಡ್ಡು ಬೇಕು. ಮನೇಲಿ ಪೂಜೆ ಮಾಡಿಸ್ಬೇಕು. ಏನಕ್ಕೆ? ಅದೇ ಕಷ್ಟಗಳೆಲ್ಲ ತುಂಬಾ ಬರ್ತಾ ಇದೆ, ಶಾಸ್ತ್ರಿ ಹೇಳಿದ್ದಾರೆ ಪೂಜೆ ಮಾಡಿಸ್ಬೇಕು. ಅಲ್ಲಪ್ಪ, ನೀನು 3 ತಿಂಗಳಿಂದ ಒಂದು ಮಾಡಿಸ್ತಲ್ಲ. ಹಾ, ಹೌದು, ಅದು ಬೇರೆ ಪೂಜೆ, ಇದು ಬೇರೆ ಪೂಜೆ. ಹೇಳಿದರೆ ನಾನು ಪೂಜೆ ಮಾಡ್ಬೇಕು, ಸಾಮಾನ್ಯ ತರಬೇಕು ದುಡ್ಡಿಗೆ. ಈ ತರ ವ್ಯಕ್ತಿಗಳು. ಪೂಜೆ ಮೇಲೆ ಪೂಜೆ, ಪೂಜೆ ಮೇಲೆ ಪೂಜೆ, ಅದಕ್ಕೆ ಸಾಲ. ತಿರ್ಗಾ ಸಾಲ ಹೆಂಗ್ ತೀರ್ಸೋದು? ಬರೋ ಸಂಬಳದಲ್ಲಿ ಕೊಟ್ಬಿಡೋದು, ತಿರ್ಗಾ ಮಂತ್ ಎಂಡ್ ಅಲ್ಲಿ ಇಲ್ಲ, ಮತ್ತೆ ಇನ್ನೊಂದು ಸಾಲ, ಇನ್ನೊಂದು ಪೂಜೆ ಬಂದ್ಬಿಟ್ರೆ ಅದಕ್ಕೆ ಇನ್ನೊಂದು ಸಾಲ. ಮುಂಚೆ ಒಂದ್ ಮಾಡ್ತಿದ್ರು, ಏನು ಕೂಡಿಡ್ತಾ ಇದ್ರು, ಹುಂಡಿ ಅಂತ ಇಡ್ತಾ ಇದ್ವಿ ನಾವು. ನನ್ ನೆನಪಿದೆ, ನಮ್ಮ ತಂದೆ ತಾಯಿ ಎಲ್ಲ ಹುಂಡಿಲಿ ಹಾಕ್ಬಿಡ್ತಾ ಇದ್ವಿ. ಒಂದು ತಪ್ಪು ಕಾಣಿಕೆ ಹುಂಡಿ, ಇನ್ನೊಂದು ಟ್ರಿಪ್ ಹೋಗೋದಕ್ಕೆ ಪ್ಲಾನಿಂಗ್. ಆ ಬಡ್ಜೆಟಿಂಗ್ ಅದ್ರಲ್ಲಿ ಬರುತ್ತೆ. ನೀವು ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ, ಆ ಬಜೆಟ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಅವ ನಮಗೆ ಬರ್ಡನ್ ಆಗ್ತಿಲ್ಲ. ಈಗಾಗತ್ತೆ, ಯಾರೋ ಫ್ರೆಂಡ್ ಫೋನ್ ಮಾಡ್ತಾರೆ, ನಾನು ನಾಳೆ ಹೋಗ್ತಾ ಇದ್ದೀನಿ, ನೀನು ಜಾಯ್ನ್ ಆಗ್ತೀಯಾ? ಎಸ್, ನಡಿ ಹೋಗೋಣ. ನನಗೆ ದುಡ್ಡಿಲ್ಲ, ನೀನ್ ಆಗ್ತೀಯಾ? ಹಾಕು, ನಾನು ಕೊಡ್ತೀನಿ ಅಷ್ಟೇ. ಸಾಲ. ಅಗತ್ಯ ಇತ್ತ? ಮುಂದೆ ತಾನೇ ಹೋಗಿ ಬಂದಿದ್ದೀನಿ ಅಲ್ಲಿ ಫ್ಯಾಮಿಲಿ ಜೊತೆ, ಮತ್ತೆ ಇನ್ನೊಮ್ಮೆ ಹೋಗ್ಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್, ನಾವು ಗಮನವನ್ನ ಕಳ್ಸ್ಕೊಡ್ತಾ ಇಲ್ಲ ನಮ್ಮ ಸೇವಿಂಗ್ಸ್ ಬಗ್ಗೆ, ನಮ್ಮ ಹಣದ ಬಗ್ಗೆ. ಸೊ ಗಮನ ಕೊಟ್ಟು ಮಾಡ್ಬೇಕು ಸ್ನೇಹಿತರೆ, ಗಮನ ಕೊಟ್ಟು ನಾವು ಅದನ್ನ ಮಾಡ್ಬೇಕು. ಅಂದ್ಬಿಟ್ಟು ನಾವು ಎಂಜಾಯ್ ಮಾಡ್ಬೇಕು ಅಂತಿಲ್ಲ, ಪದೇ ಪದೇ ಅನವಶ್ಯಕವಾಗಿ ಮಾಡಬಾರ್ದು. ಇದೆಲ್ಲ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು. ಯಾ ನೀವು ಇವನ್ನ ನಿಮ್ಗೆ ಅನ್ಸ್ಬೋದಿಲ್ಲ, ನನ್ನ ಇನ್ಕಮ್ ಕಮ್ಮಿ ಇದೆ, ಏನ್ ಇಷ್ಟೆಲ್ಲ ಪ್ಲಾನ್ ಹೇಳ್ತಾ ಇದ್ದಾರೆ. ಇಸ್ ಇಟ್ ಗೋಯಿಂಗ್ ಟು ಬಿ ಪಾಸಿಬಲ್? ನನ್ ಕಮ್ಮಿ ಇದೆ ಇನ್ಕಮು, ಅದೇನ್ ಮಾಡ್ಲಿಕ್ಕೆ ಸಾಧ್ಯ? ಬಟ್ ಮಾಡಕ್ ಶುರು ಮಾಡಿ ಸ್ನೇಹಿತರೆ, ಗೊತ್ತಾಗತ್ತೆ. ₹1, ₹10 ನೀವು ಸೇವ್ ಮಾಡಿ ಸೈಡ್ಗಿಡಿ, ಅವಾಗ ಗೊತ್ತಾಗುತ್ತೆ ನಮ್ ಕೆಪಾಸಿಟಿ ನಮ್ಗೆ. ₹1 ಇರ್ಲಿ, ಈ ಪ್ರೋಸೆಸ್ ಮಾಡಿದಾಗ, ಇದನ್ನ ನೀವು ಸೇವ್ ಮಾಡಿ ಸೈಡ್ ಇಟ್ಟಾಗ, ಕ್ರೆಡಿಟ್ ಕಾರ್ಡ್ನ ಬಳಸದೆ ಅದನ್ನ ಕಂಟ್ರೋಲ್ ಮಾಡಿದಾಗ, ನಿಮಗಾಗುವಂತಹ ಒಂದು ಸಮಾಧಾನ ನಿಮಗೆ ಸೆಲ್ಫ್ ಎಸ್ಟೀಮ್ನ ಜಾಸ್ತಿ ಮಾಡುತ್ತೆ, ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ನನ್ನ ಕೈಲೂ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು. ಯಾ ಸರ್, ಆದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೇಕಷ್ಟೇ. ನಮ್ಮ ಪ್ರಾಮುಖ್ಯತೆ ಏನ್ ಕೊಡ್ತಾ ಇದೀವಿ ಅನ್ವಾಂಟೆಡ್ ವಿಚಾರಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ, ಆ ಸ್ಪೆಂಡಿಂಗ್ ನ ಕಡಿಮೆ ಮಾಡೋದು ಯಾವಾಗ? ನಾವು ನಮ್ಮ ಪ್ರಿಯಾರಿಟೀಸ್, ಪ್ರಾಮುಖ್ಯತೆಗಳನ್ನ ಬದಲಾಯಿಸ್ತಾ, ನಾನು ಏನ್ ಬೇಕು ಇವಾಗ, ಅದ್ರ ಕಡೆ ಫೋಕಸ್ ಮಾಡ್ಬೇಕು, ಅದ್ರ ಕಡೆ ಖರ್ಚು ಮಾಡ್ಬೇಕು. ನನಗೆ ಜ್ಞಾನ ಬೇಕಾ? ಜ್ಞಾನ ಸಂಪಾದನೆಗೆ ಖರ್ಚು ಮಾಡ್ಬೇಕಾ? ಅದರಿಂದ ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀನಾ? ಸ್ಕಿಲ್ ಡೆವಲಪ್ ಮಾಡಿ ನನಗೆ ಬೇಕಾದಂತಹ ಹಣವನ್ನಾಗಿ ನೆಮ್ಮದಿಯಾಗಿ ಸಂಪಾದನೆ ಮಾಡಿ ಅದ್ರ ಕಡೆ ಫೋಕಸ್ ಮಾಡ್ಬೇಕು. ಹಾ, ಸ್ವಲ್ಪ ಜನ ಇಲ್ಲೂ ಒಂದು ಟ್ರೈನಿಂಗ್ ಮಾಡು, ಅಲ್ಲೂ ಒಂದು ಟ್ರೈನಿಂಗ್ ಮಾಡು, ಮತ್ತೊಂದ್ ಕಡೆ ಏನೆಲ್ಲ ಅನ್ಸುತ್ತೆ ಅಲ್ಲೆಲ್ಲ. ನೋ, ದಟ್ ಇಸ್ ನಾಟ್ ಕಾಲ್ಡ್ ಕಾನ್ಶಿಯಸ್ ಸ್ಪೆಂಡಿಂಗ್. ಮತ್ತೆ ಗಮನ ಇವಾಗ ನಮ್ಗೆ ಇರಬೇಕು, ಋಣಮುಕ್ತನಾಗಬೇಕು. ಫಸ್ಟ್ ಫೈನಾನ್ಷಿಯಲ್ ಸ್ಟೆಪ್, ಫೈನಾನ್ಷಿಯಲಿ ರಿಚ್ ಆಗ್ಬೇಕು ಅಂದ್ರೆ ಮೊಟ್ಟ ಮೊದಲಿಗೆ, ಯಾಕೆ ನಾವು ಇಟ್ಟೋ ದುಡ್ಡು ನಾವು ಬಳಸ್ಕೊಳಕ್ಕೆ, ಇನ್ವೆಸ್ಟ್ ಮಾಡಕ್ ಬೇಕು ಅಂದ್ರೆ ನಮ್ ಕೈಯಲ್ಲಿ ಹಣ ಬರಬೇಕು ಫಸ್ಟ್. ನಾನು ಬರೋ ಹಣ ಎಲ್ಲ ಹೋಗ್ತಾ ಇದ್ರೆ ನಾನು ಅದನ್ನ ಹೂಡಿಕೆ ಮಾಡ್ಲಿಕ್ಕೂ ಆಗಲ್ಲ. ಹೂಡಿಕೆ ಮಾಡಿಲ್ಲ ಅಂದ್ರೆ ಹಣ ಬೆಳೆಯೋದಿಲ್ಲ. ಹಣ ಹೇಗ್ ಬೆಳೆಯುತ್ತೆ? ರಿಚ್ ಆಗೋದೇನು? ಸಂಬಳಕ್ಕೆ ಹೋಗೋ ರಿಚ್ ಆಗ ನಾವು ಮಾತಾಡ್ತಾ ಇದ್ವಿ ಅಲ್ವಾ? 75% ಯಾರು ಎಂಟರ್ಪ್ರಿನಿಯರ್ಸ್ ಅವರೇ ರಿಚ್ ಆಗೋದು ಜಾಸ್ತಿ ಅಲ್ವಾ? 10% ಏನೋ ಆ, ಈ ಪ್ರೊಫೆಷನಲ್ ಕೆಲಸ ಮಾಡೋ ಡಾಕ್ಟರ್, ಲಾಯರ್ ಅವರೆಲ್ಲ ರಿಚ್ ಆಗ್ತಾರೆ. ರಿಚ್ ಅಂದ್ರೆ ನಾನು ಮಿಲಿಯನರ್ಸ್ ಅಂತ ಇದ್ದೀನಿ, ರಿಚ್ ಅಂದ್ರೆ ಸಾಮಾನ್ಯ ರಿಚ್ ಅಲ್ಲ. ಇನ್ನೊಂದು 5% ಸೇಲ್ಸ್ ಅವ್ರು ಆಗ್ತಾರೆ. ಮಿಕ್ಕಿದ ಕೆಲ್ಸಕ್ಕೆ ಹೋಗೋರೆಲ್ಲ ರಿಚ್ ಆಗ ಕಷ್ಟ ಇದೆ. ಯಾಕಂದ್ರೆ ಅವ್ರಿಗೆ EMI, ಕಾರ್ EMI ಅದೇ 20 ವರ್ಷ, ಹೋಮ್ ಹೌಸ್ ಲೋನು ಅದು 25 ವರ್ಷ, ಎಜುಕೇಶನ್ ಲೋನು, ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ EMI, ಒಂದ್ ಮನೆ ಏನೋ ಇರಬಹುದೇನೋ. ರಿಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಸಾಲಗಳು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ರಿಟೈರ್ಡ್ ಆದ್ಮೇಲೆ ಏನ್ ಪ್ಲಾನ್ ಮಾಡಬೇಕು ಅದು ಕೂಡ ಡ್ಯಾಮೇಜ್ ಆಗ್ಬಿಡುತ್ತೆ. ಆ ದುಡ್ಡಲ್ಲಿ ಆಕ್ಚುಲಿ ಸ್ನೇಹಿತರೆ, ಆಕ್ಚುಲಿ ಇಟ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ಓನ್ ಫಾದರ್ಗೆ ಆಯ್ತು. ಅವ್ರು ಎಚ್ಚರಲ್ಲಿ ಕೆಲಸ ಮಾಡ್ತಾ ಇದ್ರು, ರಿಟೈರ್ಮೆಂಟ್ ದುಡ್ಡು ಬಂದ್ರು, ಬಟ್ ₹1 ಅವ್ರಿಗೆ ಸಿಗಲಿಲ್ಲ. ಆ ಸಾಲವನ್ನು ತೀರಿಸಿ ಋಣಮುಕ್ತರಾಗಿ ಆ ದುಡ್ಡನ್ನ ಬಳಸ್ಕೋಬೇಕಾಯ್ತು. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬಾನೇ ಮುಖ್ಯ, ತುಂಬಾನೇ ಮುಖ್ಯ. ಓಕೆ, ಸೊ ಏನ್ ಮಾಡ್ತಿರೋದು ಚಟುವಟಿಕೆ? ಲಿಸ್ಟ್ ಔಟ್ ಮಾಡಿ, ಯಾವ್ಯಾವ ಅನುಪಯುಕ್ತ ವಸ್ತು ಇದೆ, ಯೂಸ್ ಮಾಡಿಲ್ಲ, ಅದನ್ನ ಲಿಸ್ಟ್ ಔಟ್ ಮಾಡಿ, ಅದನ್ನ ತ್ಯಾಜ್ಯ ಮಾಡಿ, ಆದ್ರೆ ಬೇರೆಯವ್ರಿಗೆ ಕೊಡಿ, ಇಲ್ಲ ಬಳಸಕ್ಕಾದ್ರೂ ಅಟ್ಲೀಸ್ಟ್ ಶುರು ಮಾಡಿ.
ಮತ್ತೆ ನಮ್ಗೆ ಅವಾಗ ಕಾನ್ಶಿಯಸ್ ಆಗಿ ಗೊತ್ತಾಗುತ್ತೆ ನಾನು ಯಾವ್ಯಾವ್ದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀನಿ ಅನವಶ್ಯಕವಾಗಿ ಅಂತ. ಮತ್ತೆ ಇವತ್ತಿಂದ ಕ್ರೆಡಿಟ್ ಕಾರ್ಡ್ ಯೂಸ್ನ ಬಳಕೆನ ಅನಗತ್ಯ ವಸ್ತುಗಳಂತ ಖರೀದಿ ಮಾಡೋದು ಬೇಡ. ನಮ್ಗೆ ಏನ್ ಇನ್ಕಮ್ ಇದೆ ಅಗತ್ಯ ವಸ್ತುಗಳಿಗೆ ಮಾಡ್ಬೋದು. ಅದಕ್ಕೆ ಪ್ಲಾನಿಂಗ್ ಮಾಡಬೇಕು, ಯಾವ ರೀತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಹತ್ರ ಏನಿರಬೇಕು, ಎಲ್ಲ ಮಾಹಿತಿ ಕ್ಯಾಪ್ಚರ್ ಮಾಡ್ಕೋಬೇಕು. ಒಂದು ಟೂಲ್ ಇರ್ಬೋದು, ಒಂದು ಎಕ್ಸೆಲ್ ಇರ್ಬೋದು, ಯಾವ್ದಾದ್ರು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಯಾ ಈಗ ಏನ್ ಮಾಡುವ, ಯೋಧರ ಘೋಷಣೆ. ನಮ್ಮ ಸಾಮರ್ಥ್ಯ ಇದೆ ರಿಚ್ ಆಗೋದಿಕ್ಕೆ, ಡೆಪ್ಟ್ ಫ್ರೀ ಆಗೋದಿಕ್ಕೆ. ಅದನ್ನು ನಾವು ನಮ್ಮ ಅಪರಿಮಿತವಾದಂತಹ ನಮ್ಮ ಸಾಮರ್ಥ್ಯನ ಎತ್ತಿ ತೆಗೆಯೋಣ. ಮತ್ತೆ ನಮ್ಮನ್ನು ನಾವು ನಂಬೋಣ. ನಾವು ಈ ಹಾದಿನಲ್ಲಿ ಸರಿಯಾದ ಹಾದಿನಲ್ಲಿ ಹೋಗ್ತಾ ಇದ್ದೀವಿ, ಇಷ್ಟರಲ್ಲೆಲ್ಲ ಸಾಧಿಸ್ತೀವಿ. ಓಕೆ ಫೈನ್. ಈಗ ಒಂದು ಫೋಟೋ ತಗೊಳ್ಳೋಣ. ರಿಚುವಲ್ ಬರ್ತೀರಾ ಕ್ಯಾಮ್ರಾ ಮುಂದೆ? ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನಿಮ್ಮ ಎಮೋಷನ್ಸ್ ಇದಲ್ಲಿ ಇರಬೇಕು. ಅದೇ ನಮ್ಮ ಸುತ್ತ ಮನಸ್ಸಿಗೆ ರಿವೈರ್ ಮಾಡಕ್ ಕಾರಣ. ಎಮೋಷನ್ ಮುಖ್ಯ, ಹೇಳೋದು ಮಾತ್ರ ಅಲ್ಲ, ಯು ಶುಡ್ ಫೀಲ್ ಇಟ್. ನಾನೊಬ್ಬ ಯೋಧ, ಏನೇ ಆಗಲಿ ನಾನು ಮಾಡಲು ಸಿದ್ಧನಾಗಿದ್ದೇನೆ. ಎಸ್, ನಾನೊಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ಕ್ವಶನ್ ಹೇಳಿ, ಸ್ಟಡಿ. 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನೀವು ಎಲ್ಲರೂ ಅಪರಿಮಿತರೇ. ನಿಮ್ಮ ಗುರಿಗಳನ್ನ ಈಗಾಗಲೇ ಸಾಧಿಸೋ ಹಾದಿಯಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈಗೇನ್ ಮಾಡೋಣ, ಮೆಡಿಟೇಷನ್ ಮಾಡೋಣ ಒಂದು 5 ನಿಮಿಷಗಳ ಕಾಲ. ಈಗ ಸಾಮಾನ್ಯವಾದ ಉಸಿರಾಟವನ್ನು ಮಾಡಿ, ನಂತರ ನಿಧಾನವಾಗಿ ನಿಮ್ಮ ಕೈಗಳನ್ನು ಪರಸ್ಪರ ಹಚ್ಕೊಂಡು ಅದರಿಂದ ಉತ್ಪಾದನೆ ಶಾಖವನ್ನು ಕಣ್ಣು ಬಿಟ್ಕೊಂಡು ಕಣ್ಣನ್ನು ನಿಧಾನವಾಗಿ ತೆಗೆಯುತ್ತಾ ಹಸ್ತವನ್ನು ನೋಡಿ ಆರಾಮಿಂದ ಹೊರಗಡೆ ಬನ್ನಿ. Thank you friends for starting this session. ನಿಮಗೆ ಎಲ್ಲ ಕೆಲಸಗಳು ಸರಾಗವಾಗಲಿ, ಯಶಸ್ಸಿನ ಒಂದು ಮೆಟ್ಟಿಲಿನೆಲ್ಲ 10 ಮೆಟ್ಟಿಲು ನೀವು ಇವತ್ತು ಹೇಳಿ ಅಂತ ನಾನು ಹಾರೈಸ್ತೀನಿ, ಕೊಡ್ಕೋತೀನಿ. ಮತ್ತೆ ಈ ಒಂದು ಆಲ್ಫಾ ಸ್ಟೇಟ್ ಅಲ್ಲಿ ಏನಿದ್ದೀರಾ ಅದನ್ನು ಮುಂದುವರಿಸಿ ಅಫರ್ಮೇಷನ್ ಮತ್ತೆ ವಿಜುವಲೈಸೇಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.